ದಿವಸಗಳಿಂದ ನಾನು ಮಾತಾಡ್ತಾ ಇರುವಂಥ ವಿಷಯ ರಿನ್ಯೂವಿಂಗ್ ಯುವರ್ ಸ್ಟ್ರೆಂತ್, ನಿಮ್ಮ ಬಲವನ್ನು ನವೀಕರಿಸೋದು. ಬುಕ್ ಆಫ್ ಐಸಿಯಾ ಚಾಪ್ಟರ್ 40 ವರ್ಸ್ 27 to 31, 27ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೂ ನಾನು ಮಾತನಾಡ್ತಾ ಇದ್ದೆ. ಅಲ್ಲಿ ನಾವು 3 ಮಂಡಳದ ಕುರಿತು ನಾನು ಮಾತನಾಡಿದೆ. ಒಂದು ಫ್ಲೈಯಿಂಗ್ ಲೆವೆಲ್, ಇನ್ನೊಂದು ರನ್ನಿಂಗ್ ಲೆವೆಲ್, ಮತ್ತೊಂದು ವಾಕಿಂಗ್ ಲೆವೆಲ್. 3 ಲೆವೆಲ್ನ ಕುರಿತು ನಾನು ಮಾತನಾಡಿದೆ. ಹದ್ದಿನ ಕುರಿತು ಮಾತನಾಡಿದೆ. ಇವತ್ತು ಇನ್ನೊಂದು ಹ್ಯಾಂಗಲ್ನಲ್ಲಿ ಸೆಕೆಂಡ್ ಸರ್ವಿಸ್ನಲ್ಲಿ ನಾನು ಮಾತನಾಡಿದಂಥ ಭಾಗವನ್ನು ನಾನು ಹೇಳ್ತೇನೆ. ವೆಯ್ಟಿಂಗ್ ಅಪಾನ್ ದ ಲಾರ್ಡ್, ದೇವರ ಬಳಿಯಲ್ಲಿ ನಿರೀಕ್ಷೆ ಇರೋದು. ನಿರೀಕ್ಷೆ ಅಂದರೆ ಏನು? ಯಾಕೆ ಕಾದಿರಬೇಕು? ನಾವು ದೇವರ ಸನ್ನಿಧಾನದಲ್ಲಿ ಕಾದಿರೋರಿಗೆ ಪೇಷನ್ಸು, ತಾಳ್ಮೆ ಅನ್ನೋದು ಭಾಳ ಮುಖ್ಯವಾಗಿರ್ತದೆ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ತಾಳ್ಮೆ ಭಾಳ ಮುಖ್ಯ. ಆತ್ಮಿಕ ಜೀವನದಲ್ಲಿ ತಾಳ್ಮೆ, ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ ಹೇಳ್ತೀವಿ. ಆಮೇಲೆ ತಾಳಿದವನು ಬಾಳಿಯಾನು. ತಾಳಬೇಕು, ನಾವು ವೆಯ್ಟ್ ಮಾಡಬೇಕು. ಅದರ ಕುರಿತು ನಾನು ಮಾತನಾಡಿದೆ. 1ನೇ ಆರಾಧನೆಯಲ್ಲಿ ಅದರ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹೇಳಿದೆ. ಆಧಾರ ವಾಕ್ಯ ಕೀರ್ತನೆ 62:5, ಸ್ಯಾಮ್ 62:5, 62:5. ಆ ನಂತರ ನಾನು ಮಾತನಾಡಿದ್ದು ಯೆಶಾಯನ ಬರೆದ ಪ್ರವಾದನೆ ಗ್ರಂಥದ ಕೆಲವೊಂದು ಭಾಗಗಳನ್ನು ಮುಟ್ಟದೆ. ನಾನು ಇವತ್ತು 3ನೇ ಸರ್ವಿಸ್ ಅದೆಲ್ಲ ನಾನು ಮುಟ್ಟಕ್ಕೆ ಹೋಗೋದು, ನಾನು ಬೇಗನೆ ಹೇಳಿ ಹೋಗೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನಾನು ಮೊದಲನೇ ಸರ್ವಿಸಲ್ಲಿ ಹೇಳಿದೆ, ಪ್ರತಿಯೊಬ್ಬರು ಓಡಿ ದಣಿಯುತ್ತಾರೆ. ವಿ ವಿಲ್ ಸ್ಟಾರ್ಟ್ ಇನ್ ದ ಬಿಗಿನಿಂಗ್, ಎವ್ರಿಬಡಿ ವಿಲ್ ಬಿ ವೆರಿ ಆ್ಯಕ್ಟಿವ್. ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ. ಆರಂಭದಲ್ಲಿ ಅಗಸ ಎತ್ತೆತ್ತು ಹೋಗದ ಎಂದು ಕನ್ನಡದಲ್ಲಿ ಹೇಳ್ತೀವಿ. ಅಂದ ಹಾಗೆ ಆರಂಭದಲ್ಲಿ ಎಲ್ಲರ ಬಿಗಿನಿಂಗ್, ಕ್ರಿಶ್ಚಿಯನ್ ಲೈಫ್ ಎನ್ನೋದು ಹೌ ಯು ಸ್ಟಾರ್ಟೆಡ್ ಅಲ್ಲ, ಹೌ ಯು ಆರ್ ಗೋಯಿಂಗ್ ಟು ಎಂಡ್. ನೀವು ಯಾವ ರೀತಿ ಮುಗಿಸ್ತೀರಾ ಎನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಹಲ್ಲೆಲೂಯ. ಈ ಕ್ರಿಶ್ಚಿಯನ್ ಲೈಫ್ ನೋಡಬೇಕು ಅಂದರೆ ನೀವು ಮ್ಯಾರಥಾನ್ ರೈಸ್ ಇದೆ. ಮ್ಯಾರಥಾನ್ ರೈಸ್ ಒಂದು 10,000 ಮೀಟರ್ಸ್ ಇರ್ಬೋದು, ಇಲ್ಲ 15,000 ಮೀಟರ್ಸು, ಇಲ್ಲ 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್, ಈ ಥರ ಮ್ಯಾರಥಾನ್ ರೈಸ್ ಇರುತ್ತೆ. ಆರಂಭದಲ್ಲಿ ಸಾವಿರಾರು ಜನ ಫುಲ್ ನಂಬರ್ ಹಾಕ್ಕೊಂಡು, ಏನು ವಾಟರ್ ಬಾಟ್ಲ್ ಹಿಡ್ಕೊಂಡು ಫುಲ್ ಟ್ರ್ಯಾಕಲ್ಲಿ ಎಲ್ಲರೂ ಗುಂಪಲ್ಲಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಡ್ತಾ 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 ಕಡೆಗೆ ಸ್ಟೇಡಿಯಂ ಅಷ್ಟರ ಬರೋಷ್ಟರಲ್ಲೇ ಒಂದು 10 ಜನನೇ ಇರ್ತಾರೆ. ಉಳಿದವರೆಲ್ಲ ದಾರಿಗೆ ಅಲ್ಲಲ್ಲೇ 1 ಕಿಲೋಮೀಟ್ರ್ ಆದಾಗ ಕೆಲವರು ಫಿಲ್ಟ್ರು, 2 ಕಿಲೋಮೀಟ್ರ್ ಆದಾಗ ಇನ್ನೂ ಕೆಲವರು ಫಿಲ್ಟ್ರು, ಹಂಗೆ ಫಿಲ್ಟ್ರಾಗಿ 10 ಜನ 15 ಜನಕ್ಕೆ ಬಂದು ನಿಲ್ಲುತ್ತೆ. ಅದರಲ್ಲಿ ಒಬ್ಬ ಮಾತ್ರ ಬಿರುದು ಪಡೆಯೋಕೆ ಓಡ್ತಾ ಇರ್ತಾನೆ. ಅದೇ ಕ್ರಿಶ್ಚಿಯನ್ ಲೈಫ್. ಅನೇಕರು ಹಿಂದೆ ಉಳಿಯುವಾಗ ಕಡೆಯವರೆಗೂ ಓಡುವವನು, ಕಡೆಯವರೆಗೂ ನಂಬಿಗಸ್ತನಾಗಿರುವವನು ಜೀವ ಎಂಬ ಜಯಮಾಲೆಯನ್ನು ಪಡೆಯುವನು. ಪ್ರೈಸ್ ಗಾಡ್, ಆಮೇನ್. ಅದರಿಂದ ಓಡಿ ದಣಿಯೋರಿದ್ದಾರೆ, ಓಡಿ ದಣಿಯುವವರು. 2, ನಂಬರ್ 1, ನಾವು ಆರಂಭದಲ್ಲಿ ಓಡ್ತೀವಿ. ಎಲ್ಲರೂ ಒಂದಲ್ಲ ಒಂದು ಪೀರಿಯಡಲ್ಲಿ, ಒಂದಲ್ಲ ಒಂದು ಟೈಮಲ್ಲಿ ನಾವು ದಣದೋಗ್ತೀವಿ. ಏಲಿಯನ ಥರ ಮಿನಿಸ್ಟ್ರಿ ಮಾಡಿದವ್ರನ್ನ ನೋಡಿದ್ದೀರಾ? ಪ್ರಾರ್ಥನೆ ಮಾಡಿ ಮೇಘಮಂಡಲವನ್ನು ಬಂದ್ ಮಾಡ್ದ, ಮಳೆ ಬರಂಗಿಲ್ಲ. 3.5 ವರ್ಷ ಮಳೆ ಆಗಲಿ ಮಂಜಾಗಲಿ ಸುರಿಯಲಿಲ್ಲ. ನಾನು ಹೇಳಿದೆ, ಮಳೆ ಆಗಲಿ ಮಂಜಾಗಲಿ ಸುರಿಯೋದಿಲ್ಲ. ಏಲಿಯನು ಹೇಳಿದ, ಅವನು ಪ್ರಾರ್ಥನೆ ಮಾಡಿದಾಗ ಸತ್ತಂಥ ವಿಧವೆಯ ಮಗ ಎದ್ದು ಬಂದ. ಏಲಿಯನು ಪ್ರಾರ್ಥನೆ ಮಾಡಿದಾಗ ಮಳೆ ಸುರಿಯುತ್ತೆ, ಬೆಂಕಿ ಇಳಿಸ್ತಾನೆ. ಇಷ್ಟು ಶಕ್ತನಾದಂಥ ಏಲಿಯನು ಸಾಧಾರಣವಾದಂಥ ಒಂದು ಇಸಬೇಲನ ಮಾತಿಗೆ, ಜೆಸಬೇಲ್ನ ಒಂದೇ ಒಂದು ಮಾತಿಗೆ ಅವನು ದೇವರ ಹತ್ರ ಹೇಳ್ತಾನೆ, ನನ್ನ ಪ್ರಾಣ ತೆಗೆದುಬಿಡು, ನನಗೆ ಸಾಕಾಗೋಯ್ತು ಅಂತ. ಸಮ್ಟೈಮ್ಸ್ ಎಷ್ಟೇ ವೀರರಾಗಲಿ, ಎಷ್ಟೇ ಶೂರರಾಗಲಿ, ಕೆಲವೊಮ್ಮೆ ನಾವು ಬಳಲಿ ಹೋಗ್ತೇವೆ. ಯೇಸು ಸ್ವಾಮಿಗೆ ಗೊತ್ತಿತ್ತು ತಂದೆಯಾದ ದೇವರು ಕಳಿಸಿದಂಥ ಅಸೈನ್ಮೆಂಟ್.
ಶಿಲುಬೆಯ ಮರಣ, ಶಿಲುಬೆಯ ಮರಣ ಅದನ್ನು ಹೊಂದ್ಕೊಳ್ಬೇಕು. ಅದನ್ನು ತನ್ನ ಶಿಷ್ಯರಿಗೆ ಜೀವಂತವಾಗಿರುವಾಗಲೇ ಹೇಳಿದನು. ಆದರೂ ಶಿಲುಬೆಯ ಮರಣವನ್ನು ಅಪ್ಪಿಕೊಳ್ಳುವಾಗ ಯೇಸು ಸ್ವಾಮಿ ಕೂಗಿ ಹೇಳಿದ್ರು, ತಂದೆಯೇ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು. ವೈ ಈ ಪ್ರೈಡ್ ಲೈಕ್ ದಟ್? ಯಾಕೆ ಆತನ ಹಾಗೆ ಪ್ರಾರ್ಥನೆ ಮಾಡ್ದ? ಸಮ್ಟೈಮ್ಸ್ ನಾವು ಎಷ್ಟೇ ಪ್ರಿಪ್ರೇಷನ್ ಇದ್ರು, ಎಷ್ಟೇ ಇದ್ರು, ನಾವು ಬಳಲಿ ಹೋಗ್ತೇವೆ. ತರುಣರು ಬಳಲಿ ಹೋಗುತ್ತಾರೆ, ಯುವಕರು ಮುಗ್ಗರಿಸಿ ಬೀಳ್ತಾರೆ, ಓಡಿ ದಣಿದು ಹೋಗ್ತಾರೆ, ನಡೆದು ಬಳಲಿ ಹೋಗ್ತಾರೆ. ಆದರೆ ದೋಸ್ ಆರ್ ವೇಟಿಂಗ್ ಅಪಾನ್ ದ ಲಾರ್ಡ್, ಯಾರೆಲ್ಲ ದೇವರಿಗಾಗಿ ನಿರೀಕ್ಷಿಸ್ಕೊಂಡು ಇರ್ತಾರೋ ಅವರು ನೂತನ ಬಲವನ್ನು ಹೊಂದುವಂತರಾಗಿದ್ದಾರೆ. ಅಂಥವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗ್ರಿ. ನಂಬರ್ ಟು ಎರಡನೇದಾಗಿ ನಾನು ಹೇಳಿದೆ, ನಮ್ಮ ದೇವರು ದಣಿದು ಹೋಗೋದಿಲ್ಲ. ನಮ್ಮ ದೇವರು, ಅವರ್ ಗಾಡ್ ಇಸ್ ಎ ಎವರ್ ಲಾಸ್ಟಿಂಗ್ ಗಾಡ್. ದೇವರು ನಿರಂತರವಾಗಿರುವ ದೇವರು. ಗಟ್ಟಿಯಾಗಿ ಹೇಳ್ರಿ, ನಮ್ಮ ದೇವರು. ನನ್ನೇ ಅನ್ಬೇಡ್ರಿ, ಗಟ್ಟಿಯಾಗಿ ಹೇಳ್ರಿ ಅಂದೆ. ಹಂಗೆ ಹೇಳ್ಬೇಕು. ಸ್ತೋತ್ರ. ನಮ್ಮ ದೇವರು ನಿರಂತರವಾಗಿರುವ ದೇವರು. ಅವನೇ ಆಲ್ಫಾ, ಅವನೇ ಒಮೇಗ, ಅವನೇ ಆರಂಭ, ಅವನೇ ಅಂತ್ಯ. ಅವನಿಲ್ಲದೆ ಏನು ಸೃಷ್ಟಿಯಾಗಲಿಲ್ಲ. ಸಮಸ್ತಕ್ಕೂ ಅವನು ಒಡೆಯನಾಗಿದ್ದಾನೆ. ಆಮೇಲೆ ನಂಬರ್ ಟು, ನನ್ನ ದೇವರು ದಣಿದು ಹೋಗುವ ದೇವರಲ್ಲ, ಬಳಲಿ ಹೋಗುವ ದೇವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಆಕಾಶ ಮಾರ್ಪಡ್ಬೋದು, ಭೂಮಿ ಮಾರ್ಪಾಡಾಗ್ಬೋದು. ದೇವರ ಬಾಯಿಂದ ಹೊರಟಂಥ ಒಂದು ಮಾತಿನ ಆ ಒಂದು ಚುಕ್ಕೆ ಆಗಲಿ, ಗುಡುಸಾಗಲಿ, ಅದಕ್ಕೆ ವ್ಯತ್ಯಾಸ ಬರೋದಿಲ್ಲ. ಕಾರಣ ನನ್ನ ದೇವರು ನಿರಂತರನಾಗಿರುವ ದೇವರು. ಆಮೇಲೆ ಇನ್ನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 9ನೇ ವಾಕ್ಯ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ, ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹಲೋ, ನಾವು ಗ್ರೌಂಡ್ ಲೆವೆಲ್ ನೋಡ್ತಾ ಇದ್ದೀವಿ, ದೇವರು ನಮ್ಮನ್ನು ಫ್ಲೈಯಿಂಗ್ ಲೆವೆಲ್ ನೋಡ್ತಾ ಇದ್ದಾನೆ. ಹಲೋ, ನಾವು ನೆಲ ಭಾಗದಲ್ಲಿ ನೋಡ್ತಾ ಇದ್ದೀವಿ, ದೇವರು ಹೈ ಲೆವೆಲಿಂದ ನೋಡ್ತಾ ಇದ್ದಾನೆ. ಕಾರಣ ಅವನ ಪ್ಲಾನು ದೊಡ್ಡದು, ಅವನ ಮಾರ್ಗ ದೊಡ್ಡದು. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನಿನ್ನ ಪ್ಲ್ಯಾನ್ಗಳು ಲೇಟ್ ಆದಾಗ ನೀನು ಫ್ರಸ್ಟ್ರೇಟೆಡ್ ಆಗ್ತೀಯ. ನಿನ್ನ ಪ್ಲ್ಯಾನ್ಗಳು ನಡೀದೇ ಇದ್ದಾಗ, ಲೇಟ್ ಆದಾಗ, ಡಿಲೇ ಆದಾಗ ಅಲ್ಲಲ್ಲಿಯ ನೀನು ಫ್ರಸ್ಟ್ರೇಟೆಡ್ ಆಗ್ತೀಯ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಪ್ಲ್ಯಾನ್ ಅಲ್ಲ ನನ್ನ ಪ್ಲ್ಯಾನ್, ನಿನ್ನ ಮಾರ್ಗವಲ್ಲ ನನ್ನ ಮಾರ್ಗ, ನಿನ್ನ ಪ್ಲ್ಯಾನಿಗಿಂತ ನನ್ನ ಪ್ಲ್ಯಾನ್, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗ ಅದು ಉನ್ನತವಾಗಿದೆ ಎಂದು ಹೇಳುವ ದೇವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಬಿಕಾಸ್ ಅವರ್ ಗಾಡ್ ಇಸ್ everlasting God. ನೆನ್ನೆ ಸುರಿದ ಮಳೆಗೆ ಇವತ್ತು ಚಿಗುರು ಹೊಡೆದವನಲ್ಲ, ಅವನ ಉದ್ಭವ ಮೂರ್ತಿ ಅಲ್ಲ, ಶಿಲ್ಪಿ ಕೆತ್ತಿದ ಶಿಲ್ಪ ಅಲ್ಲ, ಕಣ್ಣಿದ್ರು ಕಾಣದೆ, ಕಿವಿ ಇದ್ರು ಕೇಳದೆ, ಗಂಟಲಲ್ಲಿ ಶಬ್ದ ಇಲ್ಲ, ಜೀವ ಇಲ್ಲದೆ ಇರುವ ಮೂಕ ವಿಗ್ರಹ ಅಲ್ಲ ನನ್ನ ದೇವರು. ಅವನು ಇದ್ದವನು, ಇರುವಾತನು, ಬರಲಿಕ್ಕಿರುವವನು, ಅವನ ಮರಣವನ್ನು ಗೆದ್ದವನು, ಅವನು ಪುನರುತ್ಥಾನ ಹೊಂದಿದ ದೇವರು, ಇಂದು ತಂದೆಯ ಬಲಭಾಗದಲ್ಲಿ ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನಂಬರ್ 3, ದಣಿದವರನ್ನ ಅವನು ನವೀಕರಿಸುವ ದೇವರು. ಯಾರು ದಣಿದೋಗ್ಬಿಡ್ತೀರಾ, ಯಾರು ಬಳಲಿ ಹೋಗ್ತಿರೋ ಅವರನ್ನು ನವೀಕರಿಸುವ ದೇವರಾಗಿದ್ದಾನೆ ನಮ್ಮ ದೇವರು. ಆಮೇಲೆ ಅವನು ಬೇಸರಗೊಳ್ಳೋದಿಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ನನಗೆ ಇದ್ದಾಗಲೂ ಜೀವಿಸಕ್ಕೆ ಗೊತ್ತು, ಇಲ್ಲದೆ ಇದ್ದಾಗಲೂ ಜೀವಿಸಕ್ಕೆ ಗೊತ್ತು. ಆಮೇಲೆ ದಾರಿದ್ರ್ಯದಲ್ಲಿ ಇರೋಕ್ಕೂ ಗೊತ್ತು, ಐಶ್ವರ್ಯದಲ್ಲಿ ಇರೋದಕ್ಕೂ ಗೊತ್ತು.
ಸ್ತೋತ್ರ. ಬಡತನದಲ್ಲಿರೋದಕ್ಕೂ ಗೊತ್ತು, ಹೇಗಿದ್ರು ಸರಿ ನಾನು ಸಂತುಷ್ಟನಾಗಿದ್ದೇನೆ. ಏನು ಕಾರಣ? ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಅದು ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅವನು ನಮ್ಮನ್ನು ಬಲಪಡಿಸ್ತಾನೆ. ಒಂದು ಸಾರಿ ದಾವೀದನಿಗೆ ವಿರುದ್ಧವಾಗಿ ಶತ್ರುಗಳೆಲ್ಲ ಬಂದರು. ಅವನಿಗೆ ಎಲ್ಲ ಕಡೆಗಳಲ್ಲೂ ಪ್ರಾಬ್ಲಮ್. ಕಡೆಗೆ ವಿಶ್ರಾಂತಿ ಪಡೆಯೋದಕ್ಕೆ ಅವನ ಸ್ವಂತ ಊರಿಗೆ ಅಂದರೆ ಚಿಕ್ಲಾಗಿನ ಪಟ್ಟಣಕ್ಕೆ ಬರ್ತಾನೆ. ಚಿಕ್ಲಾಗ್ ಪಟ್ಟಣಕ್ಕೆ ಬಂದಾಗ ಆ ಪಟ್ಟಣವನ್ನು ಬೆಂಕಿ ಹಾಕಿ ಸುಟ್ಟುಬಿಟ್ಟಿರ್ತಾರೆ. ಹೆಂಡತಿನೆಲ್ಲ ಕರ್ಕೊಂಡೋಗ್ಬಿಟ್ಟು ಮಕ್ಕಳನ್ನೆಲ್ಲ ಹಿಡ್ಕೊಂಡೋಗ್ಬಿಟ್ಟಿರ್ತಾರೆ. ಪಟ್ಟಣಕ್ಕೆಲ್ಲ ಬೆಂಕಿ ಹಾಕ್ಬಿಟ್ಟಿರ್ತಾರೆ. ಅವನು ಗೋಳಾಡ್ತಾನೆ, ಅಳ್ತಾನೆ, ಜೊತೆಗಿದ್ದವರೆಲ್ಲ ಅಳ್ತಾರೆ. ಇದೆಲ್ಲ ದಾವೀದನಿಂದನೇ ಆಯಿತು ಅಂತ ಹೇಳಿ ಕಲ್ತಗೊಂತಾರೆ. ಆದರೆ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟನು. ಯಾರೆಲ್ಲ ವಿರೋಧ ಆದರು, ಯಾರೆಲ್ಲ ಕೈ ಬಿಟ್ಟರು, ಅಲ್ಲಲ್ಲಿ ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನೇ ತಾನು ಬಲಪಡಿಸಿಕೊಂಡನು. ಇವತ್ತು ಬಲಪಡಿಸಿಕೊಳ್ಳೋದಕ್ಕೆ, ನಿಮ್ಮನ್ನು ಬಲಪಡಿಸೋದಕ್ಕೆ, ನಿಮ್ಮನ್ನು ರಿನ್ಯೂ ಮಾಡೋದಕ್ಕೆ, ನಿಮ್ಮ ಆತ್ಮಿಕ ಜೀವನವನ್ನು, ನಿಮ್ಮ ಪ್ರಾರ್ಥನೆ ಜೀವಿತವನ್ನು, ನಿಮ್ಮ ಆರಾಧನೆಯನ್ನು, ವಾಕ್ಯ ಧ್ಯಾನವನ್ನು ನಿಮ್ಮಲ್ಲಿ ನವೀಕರಿಸೋದಕ್ಕೆ ದೇವರು ಭರವಸೆ ಕೊಡ್ತಾ ಇದ್ದಾನೆ. ಅವನು ನಿಮ್ಮನ್ನು ನವೀಕರಿಸುವಂತನಾಗಿದ್ದಾನೆ. God will renew your strength. ಆಮೆನ್, ಆಮೆನ್, ಆಮೆನ್. ಪ್ರಸಂಗಿಗಳ ಪುಸ್ತಕ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗಡೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಟು ಎವ್ರಿಥಿಂಗ್ ದೇರ್ ಈಸ್ ಎ ಸೀಸನ್ ಅಂಡ್ ಎ ಟೈಮ್ ಟು ಎವ್ರಿ ಪರ್ಪಸ್ ಅಂಡರ್ ದ ಹೆವನ್. ಎ ಟೈಮ್ ಅಂಡ್ ದ ಪರ್ಪಸ್. ದೇವರು ಸಮಯಕ್ಕೆ ಮುಂಚೆ ಏನೂ ಮಾಡಲ್ಲ. ದೇವರು ಸಮಯ ಆದ ಮೇಲೂ ಏನು ಮಾಡಲ್ಲ. ತಕ್ಕ ಸಮಯದಲ್ಲಿ ಕಾಲವು ಕ್ಲುಪ್ತವಾಗಿದೆ. ನಿಮ್ಮ ಎಮರ್ಜೆನ್ಸಿಗೋ ನಿಮ್ಮ ಅರ್ಜೆಂಟಿಗೋ ದೇವರು ಏನೂ ಮಾಡಲ್ಲ. ದೇವರ ಸಮಯ ಇದೆ. ಅರ್ಥ ಮಾಡ್ಕೊಂಡವ್ರು ಮಾತ್ರ ಆಮೇಲೆ ಹೇಳ್ರಿ. ದೇವರ ಸಮಯಕ್ಕೆ ಯು ಮಸ್ಟ್ ವೆಯ್ಟ್. ನೀವು ವೆಯ್ಟ್ ಮಾಡಬೇಕು. ಸಮ್ಟೈಮ್ಸ್ ನಮ್ಮ ಕಾರ್ಯಗಳು, ನಾನು ಪ್ರಯತ್ನ ನಮ್ಮದು, ವಿ ಹ್ಯಾವ್ ಟು ವರ್ಕ್ ಹಾರ್ಡ್, ಬಟ್ ರಿಸಲ್ಟ್ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ ಪ್ರಾಬೋಸ್ 16:1 ಪ್ರಾಬೋಸ್ 16:1 ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಯೆಹೋವನಿಗೆ ಮಾತ್ರ. ಮ್ಯಾನ್ ಹ್ಯಾವ್ ಲಾಟ್ ಆಫ್ plans and preparations, but answer comes from God. ದೇವರಿಂದ ಮಾತ್ರನೇ ಉತ್ತರ ಬರೋದು. ಆಮೇಲೆ 19ನೇ ಅಧ್ಯಾಯ 19:21. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ. ಎಷ್ಟು ಸಂಕಲ್ಪ ಇದೆ? ಗಟ್ಟಿಯಾಗಿ ಹೇಳ್ರಿ. ವಿ ಹ್ಯಾವ್ ಲಾಟ್ ಆಫ್ ಪ್ಲಾನ್ಸ್, ಲಾಟ್ ಆಫ್ ಪ್ಲಾನ್ಸ್. ಪ್ಲಾನ್ ಮಾಡಿದಿರ ಇರೋರು ಯಾರೋ ಇದ್ದೀರಾ? ಪ್ಲಾನಿಂಗ್, ಫ್ಯೂಚರ್ ಪ್ಲಾನಿಂಗ್, 5 years ಪ್ಲಾನಿಂಗ್. ಇಂಡಿಯಾದವ್ರು ಯಾವಾಗಲೂ ಮಾಡೋದು 5 years ಪ್ಲಾನಿಂಗೇ. ಪಂಚವಾರ್ಷಿಕ ಯೋಜನೆ. ದಶವಾರ್ಷಿಕ ಇಲ್ಲವೇ ಇಲ್ಲ, ಪಂಚವಾರ್ಷಿಕ. ಅಮೇರಿಕಾದವ್ರು 100 ವರ್ಷದ ಪ್ಲಾನ್ ಮಾಡ್ತಾರೆ. ಸ್ತೋತ್ರ ಹೇಳಲಿಲ್ಲ. ನಮ್ಮವರೆಲ್ಲ ಫ್ಲೈ ಓವರ್ ಈಗ ನೋಡ್ತಾ ಇದ್ದಾರೆ. ಅವ್ರು 130 ವರ್ಷಗಳ ಮುಂಚೆನೇ ಫ್ಲೈ ಓವರ್, ಅದ್ರ ಮೇಲೆ ಫ್ಲೈ ಓವರ್ 7-8 ಅಂತಸ್ತಿರುವಂಥ ಫ್ಲೈ ಓವರ್ ಮಾಡಿಬಿಟ್ಟಿದ್ದಾರೆ 100 ವರ್ಷಗಳ ಹಿಂದೆನೇ. ಸ್ತೋತ್ರ. ನಾವೀಗ ನಮ್ಮದು ಒಂದು ಸಿಂಗಲ್ ಫ್ಲೈ ಓವರ್, ಅದು ಏನು ಬಾಕ್ಸ್ ಟೈಪ್ ಇರೋ ಫ್ಲೈ ಓವರ್ ನೋಡ್ತಾ ಇದ್ದೀವಿ. ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಹೋಗೋಕ್ಕೆ ಜಾಗ ಇರಲ್ಲ. ಆ ಫ್ಲೈ ಓವರಲ್ಲೇ ಗುಂಡಿ ಇರುತ್ತೆ. ಯಾಕೆ ಮಾಡೋದಂದರೆ ನಮ್ಮದು 5 ವರ್ಷ ಯೋಜನೆ ಅಷ್ಟೇ.
ಆದರೆ ಅನೇಕರು ಅವರವರ ಪ್ಲ್ಯಾನ್ಗಳು. ಆದರೆ ಯಾರೆಲ್ಲ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು, ಒಂದು ಮಾತ್ರ ದಿಟ್ಟ, ಕಡೆಗೆ ಸಕ್ಸಸ್ ಆಗೋದು ದೇವರ ಪ್ಲಾನೇ ಆಗಿರುತ್ತದೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನಾನೇನೇನು ಪ್ಲ್ಯಾನ್ ಮಾಡಿದ್ದೆ ಗೊತ್ತಾ? ನನ್ನ ಪ್ಲಾನ್ ಪ್ರಕಾರ ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕಾಯ್ತು. ಸೋತ್ರ ಆಗಲಿಲ್ಲ. ನಿಮ್ಮ ಪ್ಲಾನ್ ಪ್ರಕಾರ ಫಿಲಿಮ್ ಸ್ಟಾರ್ ಆಗಕ್ಕೆ ಹೋಗಿದ್ರಿ. ನೀವೇನೋ ಆಗಕ್ಕೆ ಹೋಗಿದ್ರಲ್ಲ, ಏನೋ ಆಗಕ್ಕೆ ಹೋಗಿದ್ರು. ಏನು ಹಾಕ್ದಿರ ಇರೋದಕ್ಕಾಗಿ ಸೋತ್ರ. ಯಾಕಂದರೆ ಎಲ್ಲ ಪ್ಲಾನ್ಗಳು ತಲೆ ಕೆಳಗಡೆ ಆದಾಗಲೇ ದೇವ್ರ ಪ್ಲಾನ್ ಸಕ್ಸಸ್ ಆಗೋದು. ಸೋತ್ರ ಖಾನಾವೂರಿನ ಮದುವೆ ಅಂದಮೇಲೆ ಪ್ಲಾನ್ ಮಾಡಿದ್ರೆ ಮಾಡ್ತಾರ? ಅದರಲ್ಲಿ ಯಹೂದ್ಯರ ಮದುವೆ ಅಂದರೆ ಮುಂಚೆನೇ ಪ್ಲಾನ್ ಮಾಡಿಬಿಡ್ತಾರೆ. ಸಿಕ್ಕಾಪಟ್ಟೆ ಪ್ಲಾನ್ ಅವ್ರದ್ದು. ಅದರಲ್ಲೂ ದ್ರಾಕ್ಷಾರಸ ಅವಾಗಲೇ ಇಮ್ಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಮಾಂಸ ಆದರೆ ಬೇಯಿಸ್ಬಿಡ್ಬೋದು. ಸೋತ್ರ ನಮ್ಮಲ್ಲಿ ಏನು ಮಾಡ್ತೀವಿ? ಬಿರಿಯಾನಿ ಖಾಲಿ ಆಯ್ತದ, ಅನ್ನ ರಸ ಹೊಡಿ, ಇಮ್ಮಿಡಿಯೇಟಾಗಿ ಹಾಕ್ತಾರೆ. ಸೋತ್ರ ದ್ರಾಕ್ಷಾರಸ ಹಂಗೆ ಮಾಡೋಕ್ಕಾಗಲ್ಲ. ಇವರ ಪ್ಲಾನ್ ಎಲ್ಲ ತಲೆ ಕೆಳಗಡೆ ಆಗಿದ್ರಿಂದಲೇ ಅಲ್ಲಿ ದೇವರ ನಾಮ ಮಹಿಮೆಗೊಂಡಿದ್ದು. ಓ ಹಾಲೆಲೂಯ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ದೇವರ ಪ್ಲಾನ್ ದೊಡ್ಡ ಪ್ಲಾನು. ಆಮೇ ಅರ್ಥ ಆಗ್ತಾ ಇದೆಯಾ? ನೀವು ನನ್ನ ಜೊತೆ ಇದ್ದೀರಾ? ಸೊ ದೇವರು ನಿರಂತರನಾಗಿರುವ ದೇವರು. ಅವನು ಬಳಲಿ ಹೋಗೋದಿಲ್ಲ. ನಾವು ತರುಣರು ಬಳಲಿ ಹೋಗ್ತಾರೆ, ಯುವಕರು ಮುಗುರಿಸಿ ಬೀಳ್ತಾರೆ. ಆದರೆ ಓಡಿದ್ರು ದಣಿಯೋದಿಲ್ಲ, ನಡೆದ್ರು ಬಳಲೋದಿಲ್ಲ. ನನ್ನ ದೇವರು ನಿರಂತರನಾಗಿರುವ ದೇವರು. ಅವನು ಹೇಳ್ತಾನೆ, ನಾನು ನಿನ್ನ ಶಕ್ತಿಯನ್ನು, ನಿನ್ನ ಬಲವನ್ನು ನವೀಕರಿಸುವಂತನಾಗಿದ್ದೇನೆ. God will renew your strength. ನಿನ್ನ ಬಲವನ್ನು ಅವನು ರಿನ್ಯೂ ಮಾಡ್ತಾನೆ. ಓಕೆ, ಲೆಟ್ ಮಿ ಗೋ. ಮುಂದಕ್ಕೆ ಹೋಗ್ತೀನಿ. ಕಾದಿದ್ದವರು, ಎಕ್ಸಾಂಪಲ್ಸ್ ಆಫ್ ಪೀಪಲ್ ದೋಸ್ ಆರ್ ವೇಟೆಡ್ ಫಾರ್ ಗಾಡ್. ದೇವರ ಸನ್ನಿಧಾನದಲ್ಲಿ ಕಾದಿದ್ದವರು. ಪೇಷನ್ಸ್, ಇಂಪೇಷನ್ಸ್, ತಾಳ್ಮೆಯಿಂದ ಇರೋದು, ತಾಳ್ಮೆ ಕಳ್ಕೊಳ್ಳೋರು. ತಾಳ್ಮೆಯಲ್ಲಿ ಉಂಟಾಗುವಂಥದ್ದು ನಿಮ್ಮ ಜೀವನದಲ್ಲಿ ತಾಳ್ಮೆ ನಿಮಗೆ ಪಾಠ ಕಲಿಸುತ್ತೆ. ವೆನ್ ದ ಪೇಷನ್ಸ್ ಸ್ಪಿರಿಟ್, ನಿಮಗೆ ತಾಳ್ಮೆ ಇದ್ದಾಗ ನಿಮ್ಮನ್ನು ಭಾಳವಾಗಿ ಸಹಾನುಭೂತಿ, ಜಾಗರೂಕತೆಯಿಂದ ಇರಬೇಕು ಅಂತನೂ, ಸಹಿಷ್ಣುತೆ, ತಿಳುವಳಿಕೆ, ಶಾಂತವಾಗಿರಬೇಕು, ಪರಿಶ್ರಮಿಸಬೇಕು, ಇದೆಲ್ಲ ಪಾಠ ಕಲಿಸುತ್ತೆ. ಇಂಪೇಷನ್ಸ್, ತಾಳ್ಮೆ ಕಳ್ಕೊಂಬಿಟ್ರೆ ನಿಮಗೆ ಬರೋದು ಸಹನೆ ಇಲ್ಲ, ಗೊಂದಲ, ಹಠಾತ್ ಪ್ರವೃತ್ತಿ, ದಿಢೀರಂತ ಏನಾದರೂ ಮಾಡಿಬಿಡೋದು. ಸೋತ್ರ ಗಾಡಿ ತಗೊಂಡಾದ್ರೂ ಗುದ್ದುಬಿಡೋದು. ಹಠಾತ್ ಎಲ್ಲ ಜ್ಞಾನ ಆಯಿತೋ ನಿನಗೆ ಅಂತ ಕೇಳಲ್ವಾ? ಯಾಕೆ? ಫ್ರಸ್ಟ್ರೇಷನ್ ಆಗಿರ್ತಾರೆ. ಹಠಾತ್ತನೆ ಇಂಪೇಷನ್ಸಲ್ಲಿ ಉಂಟಾಗುವಂಥ ಕಾರ್ಯಗಳು ತೀರ್ಪು, ನಿರಾಶವಾದ, ಆತುರ, ಉದ್ರಿಕ್ತ, ಆತಂಕದಿಂದ ಇದ್ದೇವೆ. ಯಾಕೆಂದರೆ ದೇವರು ತುಂಬ ಸಮಯ ತೆಗೆದುಕೊಳ್ತಾ ಇದ್ದಾನೆ. ನಾನು ಕಾಯಕ್ಕಾಗಲ್ಲಪ್ಪ. ಸೋತ್ರ ಕಾಯಕ್ಕಾಗಲ್ಲ. ಫೇತ್ ಇಸ್ ದ ಸಬ್ಸ್ಟೆನ್ಸ್. ಅದೊಂದು ಸಾರ, ಸತ್ವ. ನಂಬಿಕೆ ಇಲ್ಲದೆ ಯಾರು ದೇವರನ್ನ ಕಾಣೋಕ್ಕಾಗೋದಿಲ್ಲ. ಇಸ್ ಇಟ್ ರೈಟ್? ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸೋಕ್ಕಾಗಲ್ಲ. ದೇವರ ಬಳಿಗೆ ಬರುವವನು ದೇವರಿದ್ದಾನೆಂತಲೂ ಆತನ ಮೇಲೆ ಭರವಸೆ ಇಟ್ಟವರನ್ನು ಅವನು ಕೈ ಬಿಡೋದಿಲ್ಲ ಎಂದು ನಂಬೋದು ಅವಶ್ಯಕತೆ ಇದೆ. ಆಮೇಲೆ ಹಾಗಾದರೆ ಎಷ್ಟು ಕಾಲ ಬೇಕಾದರೂ ಐ ವಿಲ್ ವೆಯ್ಟ್. ನನ್ನ ವಿಷಯ ಡಿಲೇ ಆದರೆ ನಾನು ಫ್ರಸ್ಟ್ರೇಟೆಡ್ ಆಗೋ ಅವಶ್ಯಕತೆ ಇಲ್ಲ. ಕಾರಣ ನನ್ನನ್ನು ಕಂಟ್ರೋಲ್ ಮಾಡೋದು ನನ್ನಪ್ಪ ಯೇಸುವಾಗಿದ್ದಾನೆ. ಆಮೇಲೆ ಏನೋ
ಪಾಸ್ಟರ್ ರವಿ, ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಯು ಬಟ್ ಐ ಆಮ್ ನಾಟ್ ಏಬಲ್ ಟು ಡೂ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ, ಐ ಆಮ್ ಸಾರಿ ಅಂತ ದೇವ್ರು ಯಾವತ್ತಾದ್ರೂ ಹೇಳಿದಾರ? ಕೆಲವ್ರು ಕೂತಿರೋದು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಅದಕ್ಕೆ ದೇವರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಮಾಡೋದು, ನಾವೇ ಹೋಗಿ ಮಾಡೋದು, ಆಮೇಲೆ ಹೇಳೋದು ಓ ಎಷ್ಟೊಂದು ಹೋರಾಟ ಇತ್ತು ಆದರೆ ದೇವರು ಸಕ್ಸಸ್ ಮಾಡಿಕೊಟ್ರು. ಏನು ಮಾಡಿದ್ರು? ದೇವರು ಏನು ಮಾಡಿಲ್ಲ, ನೀನೇ ಮಾಡಿಕೊಂಡೆ. ಉದಾಹರಣೆ ಹೇಳ, ಅಬ್ರಾಹ್ಮನಿಗೆ ಸಾರಳಿಗೆ ದೇವರು ವಾಗ್ದಾನ ಮಾಡಿದ್ರ? ಏನಂತ ಮಾಡಿದ್ರು? ನಿನ್ನ ಸಂತತಿಯು ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರದ ಉಸಿಬಿನ ಹಾಗೆ ನಾನು ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡ್ತೇನೆ. ಆಮೇ ಸ್ತೋತ್ರ. ನಿಮ್ಮ ಅವಶ್ಯಕತೆ ಒಂದೇ ಒಂದು ಮಗು. ದೇವರು ಹೇಳ್ತಾನೆ ಆಕಾಶದ ನಕ್ಷತ್ರ ಅಷ್ಟು ಕೊಡ್ತೀನಿ ಅಂತ. ಅಬ್ರಾಹ್ಮಣ ಅವನೇ ಆವಾಗಲೇ ಅಂದಿರಬೇಕು, ದೇವರೇ ಒಂದೇ ಒಂದು ಕೊಟ್ಬಿಟ್ಟು ಸಾಕು. ನಾವು ಮಾನಸಿಕ ಬುದ್ಧಿ ಅದು. ದೇವ್ರು ಚಿಂತೆ ಮಾಡೋ ಲೆವೆಲ್ ಬೇರೆ, ನಾವು ಚಿಂತೆ ಮಾಡೋಲ್ಲ. ಅದಕ್ಕೆ ಹೇಳಿದೆ ನಿಮ್ಮ ಆಲೋಚನೆ ಅಲ್ಲ ದೇವರ ಆಲೋಚನೆ. ನೀನು ಒಂದು ಕೇಳಿದ್ರೆ ನಿನಗೆ 10 ಕೊಡೋದ ದೇವರು. ಸ್ತೋತ್ರ 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 ಸ್ತೋತ್ರ. ನೀನು ಒಂದು ಕೇಳಿದ್ರೆ ದೇವರು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರು. ಇನ್ನು ಗಮನಿಸ್ರಿ, ದೇವರು ವಾಗ್ದಾನ ಮಾಡಿದನು. 75ನೇ ವರ್ಷದಲ್ಲಿ ವಾಗ್ದಾನ ಮಾಡಿದನು. ಈಸಾಕನು ಹುಟ್ಟಿದ ಯಾವಾಗ? 100ನೇ ವಯಸ್ಸಲ್ಲಿ. 25 ಇಯರ್ಸ್ ಅಬ್ರಾಮನು. ಆದರೆ ಅಮ್ಮ ಸಾರಾ ಬಿಡಲಿಲ್ಲ. ಮಧ್ಯದಲ್ಲಿ ದೇವರಿಗೆ ಸಪೋರ್ಟ್ ಮಾಡೋದಕ್ಕೆ, ವಾಗ್ದಾನ ಕಂಪ್ಲೀಟ್ ಆಗೋದಕ್ಕೆ ಹುಟ್ಟಿದವನೇ ಇಸ್ಮಾಯಿಲ್. ದ ವೇಟಿಂಗ್ ಪೀರಿಯಡ್, ಕಾದಿರುವ ಸಮಯ. ಸ್ತೋತ್ರ. ಕಾದಿರುವ ಸಮಯ. ಆ ಸಮಯದಲ್ಲಿ ದೇವರಿಗೆ ನಿನ್ನ ಸಪೋರ್ಟ್ ಬೇಕಾಗಿಲ್ಲ. ಇಫ್ ಗಾಡ್ ಸೆಡ್ ಇಟ್, ಗಾಡ್ ವಿಲ್ ಡೂ ಇಟ್. ದೇವರು ಹೇಳಿದ್ರೆ ದೇವರು ಮಾಡ್ತಾನೆ. ಯು ಮಸ್ಟ್ ವೆಯ್ಟ್. ಸ್ತೋತ್ರ. ಈಗಿನ ವಿಶ್ವಾಸಿಗಳೆಲ್ಲ ಹೆಂಗಂದ್ರೆ ಇನ್ಸ್ಟಂಟ್ ವಿಶ್ವಾಸಿಗಳು. ಇನ್ಸ್ಟಂಟ್ ರವಾ ಇಡ್ಲಿ, ಇನ್ಸ್ಟಂಟ್ 2 minutes ನೂಡಲ್ಸ್, ಇನ್ಸ್ಟಂಟ್ ಎಲ್ಲ, ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಬಿರಿಯಾನಿವರೆಗೂ ಬಂದ್ಬಿಟ್ಟಿದೆ. ನಮ್ಮಮ್ಮ ಬಿರಿಯಾನಿ ಮಾಡೋಕೆ 3 hour 4 hour ತಗೊಳ್ಳೋಳು. ಆ ಊರವ್ರಿಗೆಲ್ಲ ಘಮ ಘಮ ಅನ್ನೋದು. ಸ್ತೋತ್ರ. ಅವಾಗ ಬಿರಿಯಾನಿ, ಇವಾಗ ಎಲ್ಲ ಕಡೆಯೂ ಬಿರಿಯಾನಿ ಫುಲ್ ಬಿರಿಯಾನಿ ವಾಸನೆ ಇದೆ. ಸ್ತೋತ್ರ. ನಮ್ಮ ತಾಯಿ ನಾವು ಬಿರಿಯಾನಿ ತಿನ್ನಬೇಕು ಅಂದರೆ 4 hour ಈಗೇನಿಲ್ಲ, 2 minutes ಮೈಕ್ರೋವಲ್ಲಿ ಇಟ್ಟು ಬಿಸಿ ಮಾಡಿದ್ರೆ ಬಿರಿಯಾನಿ ರೆಡಿ. ಸ್ತೋತ್ರ. ಪರೋಟ, ಕೇರಳ ಪರೋಟ ಮಾಡೋಕ್ಕೆ ಎಷ್ಟು ಸಮಯ. ಸ್ತೋತ್ರ. ಅದನ್ನು ಎಣ್ಣೆಯಲ್ಲಿ ಸೋಕ್ ಮಾಡಿ ಅದನ್ನಿಟ್ಟು ಕಾದು ಮತ್ತೆ ಒಡೆದು ಉದ ಮಾಡಿ ಅಗಲ ಮಾಡಿ ರೌಂಡ್ ಸುತ್ತಿ ಉಜ್ಜಿ. ಅಯ್ಯೋ, ಈಗೇನಿಲ್ಲ, ತಗೊಂಬ ಬಿಸಿ ಮಾಡು, ಠಪ್ ಠಪ್ ಹೊಡಿ, ಪರೋಟ ರೆಡಿ. ಇಲ್ಲಾಂದರೆ ಚಪಾತಿ, ಹೊಡೆದ್ರೆ ಪರೋಟ. ಯು ಗಾಟ್ ಇಟ್? ವಿಶ್ವಾಸಿಗಳು ಹಂಗೆ. ಈಗ ಎಲ್ಲ ಇನ್ಸ್ಟಂಟು. ಚರ್ಚಿಗೆ ಬಂದಿದೆ, ಮಗಳು ಮದುವೆ ನಡಿಬೇಕು. ಚರ್ಚಿಗೆ ಬಂದಿದೆ, ಪ್ರಮೋಷನ್ ಆಗಬೇಕು. ಚರ್ಚಿಗೆ ಬಂದಿದೆ, ಯಾವಾಗ ತಾನೇ ವಾಕ್ಯ ಕೇಳಿರ್ತಾರೆ, ದೀಕ್ಷಾಸ್ನಾನ ಹೊಂದಿದ ತಕ್ಷಣ ಮಿರಾಕಲ್ ಆಫ್ಟರ್ ಮಿರಾಕಲ್. ನಡಿಲಿಲ್ವಾ? ಬ್ಯಾಕ್ ಸ್ಲೈಡಿಂಗ್. ಹಿಂದಕ್ಕೆ. ಯು ನೀಡ್ ಎ ಪೇಷನ್ಸ್. ಯಾರನ್ನ ದೇವರು ನವೀಕರಿಸೋದು, ಯಾರ ಸ್ಟ್ರೆಂತನ್ನು ದೇವರು ನವೀಕರಿಸೋದು? ದೇವರ ಸನ್ನಿಧಾನದಲ್ಲಿ ಕಾದಿರುವವರು. ಲೇಟ್ ಆದರೂ ಪರವಾಗಿಲ್ಲ, ನನ್ನ ದೇವರು ಲೇಟೆಸ್ಟ್ ಆಗಿ ಮಾಡ್ತಾನೆ ಎಂದು ನಂಬುವವರು ಮಾತ್ರ ಒಂದು ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಬ್ಲೆಸ್ಡ್ ಬಿ ದ ನೇಮ್ ಆಫ್ ದ ಲಾರ್ಡ್. ಆಮೆನ್. ದ ಪ್ರಾಬ್ಲಮ್, ದೇವರು ಹೇಳಿದ ಮೇಲೆ ಇಫ್ ಯು ಆರ್ ನಾಟ್ ವೇಟಿಂಗ್, ನಿನಗೆ ಆ ಟೈಮ್ನ ರಿಲೀಫ್ ಆಗ್ಬೋದು. ಲಿಸನ್ ಟು ಮೀ. ಆ ಟೈಮ್ಗೆ ನಿನಗೊಂದು ರಿಲೀಫ್ ಆಗ್ಬೋದು. ಸಾರಾ ತಾನೇ ಹೇಳಿದ್ದು ಅಬ್ರಾಹ್ಮನಿಗೆ, ನನ್ನ ದಾಸಿಯಾದ ಆಗರಳ ಸಂಗಡ ನನಗೊಂದು ಮಗುವನ್ನು ಕೊಡಬೇಕು ಅಂತ. ಅವಳನ್ನು ನನ್ನ ತೊಡೆಯಲ್ಲಿ
ನಾನು ಮಲಗಿಸ್ಕೊತೀನಿ. ಸ್ತೋತ್ರ. ದೇವರು ಹೇಳಿದನು, ತೊಡೆಯಲ್ಲಿ ಮಲಗಿಸಕ್ಕಲ್ಲ, ನಿನ್ನ ಗರ್ಭದಿಂದಲೇ ನಾನೊಂದು ಸಂತಾನ ಕೊಡ್ತೀನಿ. ದೇವರು ಹೇಳಿರೋ ಮಾರ್ಗ ಬಿಟ್ಟು ಅಡ್ಡ ಮಾರ್ಗ ಯಾವುದು? ಸಾರಾಗೆ ಹಾಗರ್ಲು. ಸ್ತೋತ್ರ. ಈಸಿ ಮೆಥಡ್. ಸ್ತೋತ್ರ. ಹೇಳಲಿಲ್ಲ. ನಾನೊಂದು ಹೇಳ್ತೀನಿ, ಯಾವಾಗ ಅಡ್ಡ ಮಾರ್ಗದಲ್ಲಿ ಹೋಗ್ತಿರೋ ಇಸ್ಮಾಯಿಲ್ ನಿಮಗೆ ತಲೆನೋವಾಗುತ್ತೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಎಚ್ಚರವಾಗಿರಬೇಕು. ಇಸ್ಮಾಯಿಲ್ ನಿನಗೆ ನಾಳೆ ತಲೆನೋವಾಗ್ತಾನೆ. ಹೇಗೆ? ಸಾರಳಿಗೆ ಸಾಕಾಯ್ತು, ದಾಸಿಯ ಮಗನು, ದಾಸಿಯನು ಕಳಿಸು ಹೊರಗಡೆ. ಹಾ, ಸ್ತೋತ್ರ. ಬೇಡ ಇವರು ಮನೆಗೆ. ಸ್ತೋತ್ರ. ಕಡೆಗೆ ಅಬ್ರಾಹ್ಮಣ ಏನು ಮಾಡ್ದ? ಒಂದು ತುತ್ತಿ ನೀರು, ಒಂದು ಪೊಟ್ನ ಆಹಾರ ಕೊಟ್ಬಿಟ್ಟು ಬಾಯ್ ಟಾಟಾ. ಸ್ತೋತ್ರ. ಆಮೇನ್, ಆಮೇನ್. ವೈ ಡು ಯು ವಾಂಟ್ ಗಾಡ್? ನನ್ನ ದೇವರಿಗೆ ನಿನ್ನ ಹೆಲ್ಪ್ ಬೇಡ. ಯುವರ್ ಒಬೀಡಿಯನ್ಸ್ ಇಸ್ ಇಂಪಾರ್ಟೆಂಟ್. You just listen to his word and be obedient to him. ನೀನು ತಾಳ್ಮೆಯಿಂದ ಕಾದಿರು. ಲೇಟ್ ಆದರೂ ಸರಿ, ಅವನು ನಿನಗೆ ವಾಗ್ದಾನದ ಸಂತತಿ ಈಸಾಕನನ್ನು ಕೊಟ್ಟೇ ಕೊಡುವಂತನಾಗಿರ್ತಾನೆ. ಹೇ, ಗರ್ಭ ಧರಿಸುವುದಕ್ಕೆ ಸಾರಳಿಗೆ ಆರೋಗ್ಯ ಇಲ್ಲ, ಮುದುಕಿ ಆಗಿದ್ದಾಳೆ, ಅವಳು ಮಗುವನ್ನು ಹೇರುವುದಕ್ಕೆ ಸಾಧ್ಯವಿಲ್ಲ, ಅವಳ ಮುಟ್ಟು ನಿಂತೋಗಿದೆ, ಅಬ್ರಾಮನು ಮುದುಕನಾಗಿದ್ದಾನೆ. ದಿಸ್ ಆಲ್ ಥಿಂಗ್ಸ್, ಇದೆಲ್ಲ ನಿನ್ನ ಮೈಂಡನ್ನು ಬಂದು ಕದಡ್ತಾ ಇರುತ್ತೆ. ನೀನು ಒಂದೇ ಹೇಳಬೇಕು, ಇಫ್ ಗಾಡ್ ಸೆಡ್ ಇಟ್. ನಾವು ಸಂದರ್ಭ ಸನ್ನಿವೇಶ ನೋಡಲ್ಲ. ನನ್ನ ದೇವರು ಹೇಳಿದ್ರೆ ಅವನ ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯ ಅಲ್ಲ, ಅವನ ದೇವರಾಗಿದ್ದಾನೆ. ಆಮೆನ್, ಆಮೆನ್. Noah, he waited. He just obeyed. He waited. How many years he waited? ಎಷ್ಟು ವರ್ಷ ಕಾದಿದ? 120 ವರ್ಷ. 120 years. ಎಲ್ಲರೂ ಹೇಳಿದ್ರೆ ನೋಹನಿಗೆ ಏನಾಗಿದೆ? Gone. Still he waited. Patience. ನೋಹ ಕಾದಿದ್ದ. ಬರಲಿಕ್ಕಿರುವ ಪ್ರಳಯದಿಂದ ದೇವರು ಅವನನ್ನು ತಪ್ಪಿಸಿದನು. ಬರಲಿಕ್ಕಿರುವ ಅನಾಹುತ, ಟೈಮ್ ಬೀಯಿಂಗ್ ನೋಡಬೇಡ್ರಿ. ನಮ್ಮಲ್ಲೆಲ್ಲ ಏನು ಗೊತ್ತಾ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ಆಯುಸ್ಸು ಅಂತ. 100 ಅಲ್ಲ, 3 ಆಯುಸ್ಸು ಇರಲ್ಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳೋದಲ್ಲ. ದೇವರ ಸನ್ನಿಧಾನದಲ್ಲಿ ಎಷ್ಟೇ ವರ್ಷಗಳಾದ್ರೂ ಪೇಷನ್ಸಲ್ಲಿ ಕುಂತಿರೋರು ಅಂಥವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ ನೋಡೋಣ. ಯುವರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್. ಯುವರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್. ನಿನ್ನ ಬಲವನ್ನು ದೇವರು ನವೀಕರಿಸ್ತಾನೆ. ನಿನಗಿಂತ ಅನೇಕರು ಮುಂದೆ ಹೋಗ್ಬೋದು, ಅನೇಕರು ಮುಂದೆ ಹೋಗ್ಬೋದು. ಬಟ್ ಸ್ಟಿಲ್ ಯು ವೇಟ್. ಹಲ್ಲೆಲೂಯ. ಆಹಾಬನು ರಥ ಏರಿ ಹೋಗುವಾಗ, ಹೇ ಏಲಿಯನೇ, ಸ್ಟಿಲ್ ಯು ಆರ್ ಇನ್ ನೀನು ಕರ್ಮೇಲ್ ಬೆಟ್ಟದಲ್ಲೇ ಇದೆಯಾ. ಹಲ್ಲೆಲೂಯ. ಆಹಾಬನು ಹೋಗ್ಬಿಟ್ಟ, ಅವನ ರಥದಲ್ಲಿ ವೇಗವಾಗಿ ಹೋಗ್ತಾ ಇದ್ದಾನೆ. ಡೋಂಟ್ ವರಿ, ಡೋಂಟ್ ವರಿ. ಯಾರೆಲ್ಲ ಮುಂದೆ ಹೋದರೂ ಪರವಾಗಿಲ್ಲ. ಆಹಾಬನ ರಥಕ್ಕಿಂತ ವೇಗವಾಗಿ ಏಲಿಯನನ್ನು ಇಸ್ರೇಲಿಗೆ ತಗೊಂಡೋಗಿ ನಿಲ್ಲಿಸುವವನು ನಮ್ಮ ದೇವರಾಗಿದ್ದಾನೆ. ಗಾಡ್ ಕ್ಯಾನ್ ಡೂ ಇಟ್. ಹೌದಾ ಅಲ್ವಾ? ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಆಗುತ್ತಾ? 10 ವರ್ಷಗಳಿಂದ ಸ್ವಂತ ಪ್ರಯತ್ನದಿಂದ ನಾನು ಸಂಪಾದನೆ ಮಾಡಿದೆ, ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ. ಸರ್, ನೀವು 10 ವರ್ಷ ತಗೊಂಡ್ರೆ ನನ್ನ ದೇವರು ಮನಸ್ಸು ಮಾಡಿದ್ರೆ ನನಗೆ 10 ನಿಮಿಷದಲ್ಲಿ ಆ ಕೆಲಸ ಮಾಡ್ಬೋದು. Is it possible? Is it possible? ನಂಬುವವನಿಗೆ ಯಾವುದು ಯಾವುದು 1-2 ಸಾಧ್ಯ, 5 ಸಾಧ್ಯ, ಸುಮ್ಗಿರಿ, 10 ಸಾಧ್ಯ, ಎಲ್ಲ ಸಾಧ್ಯ. ಎಲ್ಲ ಅಂದರೆ ಏನು?
ಆತ್ಮಿಕವಾಗ್ಬೋದು, ಆರ್ಥಿಕ ಆಗ್ಬೋದು, ನಿನ್ನ ಮಕ್ಕಳ ವಿಷಯ ಆಗ್ಬೋದು, ಮನೆ ವಿಷಯ ಆಗ್ಬೋದು, ನಿನ್ನ ಆರೋಗ್ಯ, ಎಲ್ಲ ವಿಷಯ. ಆಮೆನ್, ಆಮೆನ್. God can do miracle. ಯೋಸೆಫನ ಎಷ್ಟು ವರ್ಷ ಜೈಲಲ್ಲಿದ್ದ? 14 ವರ್ಷ. 14 years. ಒಬ್ಬನಿಗೂ ದಯ ತೋರಲಿಲ್ಲ. ಭಕ್ಷಗಾರನು ಹೇಳ್ದ, ಪಾನಕದಾಯಕನು ಹೇಳ್ದ, ನಾವು ರೆಕಮೆಂಡ್ ಮಾಡ್ತೀವಿ, ಬೇಗನೆ ನಿನ್ನ ರಿಲೀಸ್ ಮಾಡಿಸ್ತೀವಿ ಅಂತ. ಒಬ್ಬನು ಮಾಡಲಿಲ್ಲ. ಬಟ್ ಒಂದೇ ಒಂದು ರಾತ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಿಲ್ವರ್ ತಟ್ಟೆ, ಸಿಲ್ವರ್ ಲೋಟ, ಬ್ಯಾಡ್ಜು, ನಂಬರು, ಜೈಲ್ ಡ್ರೆಸ್ಸು, ಬ್ರೇಕ್ಫಾಸ್ಟ್ಗೆ ಕಳ್ಳರು, ಕದಿಮರು, ಕೊಲೆಗಡಕರು ಅವ್ರ ಜೊತೆಯಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಸೋತ್ರ ಚಪಾತಿ ತಿಂದವನು. ಒಂದೇ ರಾತ್ರಿ ಡಿನ್ನರ್ ಪ್ಯಾಲೇಸಲ್ಲಿ ಅರಸನ ಸಂಗಡ, ಒಂದೇ ರಾತ್ರಿ ಪ್ರೈಮ್ ಮಿನಿಸ್ಟ್ರು. 14 years he was in the prison. ಅವನಿಗೆ ಔಟ್ಸೈಡ್ ಎಕಾನಮಿ ಗೊತ್ತಿಲ್ಲ, ದೇಶದ ಸ್ಥಿತಿ ಗೊತ್ತಿಲ್ಲ, ದೇಶದ ಜನರ ಸ್ವಭಾವ ಎಂಥದ್ದು ಗೊತ್ತಿಲ್ಲ. he was in the prison. but one night, ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಎಲೆಕ್ಷನ್ ನಡಿಬೇಕು, ಎಲೆಕ್ಷನಲ್ಲಿ ಗೆದ್ದು MP ಗಳೆಲ್ಲ ವೋಟ್ ಮಾಡಿ ಒಂದೇ ನಿರ್ಣಯಕ್ಕೆ ಬರಬೇಕು, ಇಂಥವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಸೆಲೆಕ್ಷನ್ ನಡೆಯುತ್ತೆ. ಇಲ್ಲಿ ಸೆಲೆಕ್ಷನ್ ಇಲ್ಲ, ಎಂಥದ್ದು ಇಲ್ಲ, ದೇವರು ಒಂದೇ ಸತಿ ಅಪಾಯಿಂಟ್ಮೆಂಟ್ ಆರ್ಡರ್. ಆಮೇಲೆ ನಿನ್ನ ವೇಟಿಂಗ್ ಪೀರಿಯಡ್, ಶತ್ರು ನಿನ್ನನ್ನು ಫ್ರಸ್ಟ್ರೇಟ್ ಮಾಡದೇ ಇರಬೇಕು. ಯು ನೀಡ್ ಎ ಪೇಷನ್ಸ್, ತಾಳ್ಮೆ ಇರಬೇಕು. ನಾನು ಬೇಗನೆ ಹೇಳೋಗ್ಬಿಡ್ತೀನಿ. ನಂಬರ್ 1, ನೋಹನ ಕಾರ್ಯ ಹೇಳಿದೆ, ಯೋಸೆಫನ ಕಾರ್ಯ ಹೇಳಿದೆ, ಅಬ್ರಾಮನ ಕಾರ್ಯ ಹೇಳಿದೆ. ಯೇಸು ಸ್ವಾಮಿ ಹೇಳ್ತಾ ಇರೋದು, ಯು ಜಸ್ಟ್ ವೆಯ್ಟ್, ಕಾದಿರ್ರಿ, ಎಚ್ಚರವಾಗಿರ್ರಿ. ವಿ ಆಲ್ ವೆಯ್ಟಿಂಗ್. ಯೇಸು ಸ್ವಾಮಿ ಯಾವಾಗ ಬರ್ತಾರೆ? ಬೇಗನೆ ಬರ್ತೀನಿ. ವೆಯ್ಟಿಂಗ್. Still believers are waiting. One day we will see. ನನ್ನ ಯೇಸುವನ್ನ ಮಹಿಮೆಯ ರೂಪದೊಂದಿಗೆ ನಾನು ಕಾಣೋ ದಿವಸ, ಮುಖಾಮುಖಿಯಾಗಿ ಕಾಣುವ ದಿವಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ಹೀಬ್ರೂ ಚಾಪ್ಟರ್ 12 ಹೇಳೋದು, ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನಾದ ಕ್ರಿಸ್ತ ಯೇಸುವಿನಲ್ಲಿ ದೃಷ್ಟಿಯನ್ನು ಇಟ್ಟು ನಿಮ್ಮ ಓಟವನ್ನು ಹೇಗೆ ಓಡಬೇಕು? ನಾವು ಸ್ಥಿರಚಿತ್ತದಿಂದ ಓಡ್ತಾ ಇರಬೇಕು. ಆಮೇಲೆ ಎಲ್ಲಿ ಫೋಕಸ್ ಆಗಿರಬೇಕು? ಕ್ರಿಸ್ತನಲ್ಲಿ. ನಿನ್ನ ಫೋಕಸ್ ಡೈವರ್ಟ್ ಆಗಬಾರ್ದು. ಆಮೇಲೆ ಲೆಟ್ ಮಿ ಗೋ, ಮುಂದಕ್ಕೆ ಹೋಗ್ತೇನೆ. ನಂಬರ್ 2, ದುಷ್ಟ ಕುಮಾರ, ಪಾಡಿಗಲ್ ಸನ್. ಅವನಿಗೇನಿತ್ತು? ತಾಳ್ಮೆ ಇರಲಿಲ್ಲ. ಅಪ್ಪನ ಆಸ್ತಿ ಕೊಟ್ಬಿಡು, ಹಿಂಗೂ ನಂಗೆ ಸಂಬಂಧ ಇಲ್ಲ, ಕೊಟ್ಬಿಡು. ಆಮೇಲೆ ತಗೊಂಡು ಹೋದವನು ಎಲ್ಲಿಗೋದ? ಪಟ್ಟಿಂಗನಾದ. ಕಡೆಗೆ ಎಲ್ಲಿವರೆಗೂ ಬಂದ? ಯಹೂದನಿಗೆ ಅಸಹ್ಯವಾದದ್ದು ಹಂದಿ. ಅಂದರೆ ಅವರಿಗೆ ಅಸಹ್ಯ, ಯಹೂದ್ಯರಿಗೆ. ಆಮೇಲೆ ಹಲೋ, ಹಂದಿ ಅಂದರೆ ಯಹೂದ್ಯರಿಗೆ ಅಸಹ್ಯ. ಆದರೆ ಇವನೊಬ್ಬ ಯಹೂದ್ಯನಾಗಿದ್ರು ಹಂದಿಗಳ ಜೊತೆ ಮಲ್ಕೊಂಡ, ಹಂದಿ ತಿನ್ನ ಕಾಯಿನ ತಿಂದ. ಕಡೆಗೆ ಬುದ್ಧಿ ಬಂತು. ಸ್ತೋತ್ರ. ನಮ್ಮ ಅಪ್ಪನ ಮನೆಯಲ್ಲಿ ಎಷ್ಟೊಂದು ಸೇವಕರಿದ್ದಾರೆ, ದಾಸಿಯರಿದ್ದಾರೆ, ಎಷ್ಟೊಂದು ಆಳುಗಳಿದ್ದಾರೆ. ಅವರಲ್ಲಿ ಒಬ್ಬನಾಗಿ ನಾನು ಅಪ್ಪನ ಬಳಿ ವಾಪಸ್ ಹೋಗ್ತೀನಿ. ಆಮೇಲೆ ಇಂಪೇಷನ್ಸ್, ತಾಳ್ಮೆ ಬಿಟ್ಟು ಅಪ್ಪನ ಮನೆ ಬಿಟ್ಟು ಹೋಗಬಾರ್ದು. ಯು ಹ್ಯಾವ್ ಟು ವೆಯ್ಟ್. ಸಂಬಡಿ ಶೌಟ್ ವೆಯ್ಟ್. ಕಾದಿರಬೇಕು. ಈ ಕಾದಿರುವಾಗ ದೇವರು, ವೈ ದ ರೀಸನ್ ಗಾಡ್ ಮೇಕ್ಸ್
ಅಸ್ ವೆಯ್ಟ್. ನಮ್ಮನ್ನ ಯಾಕೆ ದೇವರು ವೆಯ್ಟ್ ಮಾಡ್ಸಕ್ಕೆ ಹೇಳೋದು? ಯಾಕೆ? ವೇಟಿಂಗ್ ರಿವೀಲ್ಸ್ ಅವರ್ ಟ್ರೂ ಮೋಟಿವ್ಸ್. ವೇಟಿಂಗ್ ರಿವೀಲ್ಸ್ ಅವರ್ ಟ್ರೂ ಮೋಟಿವ್ಸ್. ನಮ್ಮ ಗುರಿ ಏನು, ನಮ್ಮ ಅಭಿಲಾಷೆ ಏನು, ಇದು ವೇಟಿಂಗ್ ಪೀರಿಯಡಲ್ಲೇ ಗೊತ್ತಾಗೋದು. ನೀವು ಸ್ವತಃ ಹೇಳಿಲ್ವಲ್ಲ, ನಿಮ್ಮ ವಿಷಯ ಅಲ್ಲ ನಾನು ಹೇಳಿದ್ದು. ವೇಟಿಂಗ್ ಪೀರಿಯಡ್ ವಿಲ್ ರಿವೀಲ್ ದ ಟ್ರೂ ಮೋಟಿವ್. ನಿಮ್ಮ ಒಳಗಡೆ ಇರುವಂಥ ಗುರಿ ಏನು ಅಂತ ಸ್ತೋತ್ರ. ಅದು ವೇಟಿಂಗ್ ಪೀರಿಯಡಲ್ಲೇ ಹೊರಗಡೆ ಬರೋದು. ನಾನು ಬೆಳಗ್ಗೆ ಒಂದು ಮಾತು ಹೇಳಿದೆ, ಕೇಳೋದಕ್ಕೆ ಇಷ್ಟ ಇದೆಯಾ? ಮೋಶೆ ಸೀನಾಯಿ ಪರ್ವತದಲ್ಲಿದ್ದ 40 days. 40 days he was in the Sinai, Mount Sinai. ಕೆಳಗಡೆ ಇಸ್ರಾಯೇಲ್ ಜನರು, ದೇ ಆರ್ ವೇಟಿಂಗ್ 1 day, 2 day, 3 day, 4 day praying. ಮೋಶೆ ಕಾಣ್ತಾ ಇಲ್ಲ, ದೇವರು ಕಾಣ್ತಾ ಇಲ್ಲ. ಆರೋನನೇ ಏನು, ವೇಟ್ ಯು ವಿಲ್ ಕಮ್. 1 ವಾರ ಆಯಿತು, ನೋ ಮೋಶೆ, ದೇವ್ರ ಶಬ್ದನೂ ಇಲ್ಲ. 2 ವಾರ ಆಯಿತು, ಆರೋನನಿಗೆ ಪ್ರೆಷರ್ ಜಾಸ್ತಿ ಆಯಿತು. ಎಲ್ಲರೂ ಹೇಳಿದ್ರು, ನಮಗೆ ದೇವರು ಇಲ್ಲ, ದೇವ್ರ ಸೇವಕರು ಇಲ್ಲ, ನಮಗೊಂದು ದೇವ್ರು ಮಾಡ್ಕೊಡೋ. ಇರಪ್ಪ, ಬಂದ್ಬಿಡ್ತಾರೆ. 40 days ಕೆಳಗಡೆ ಇದ್ದಂಥ ಜನ ಕಿವಿಯಲ್ಲಿರೋದು, ಕತ್ತಲ್ಲಿರೋದು, ಮೂಗಲ್ಲಿರೋದು, ಸ್ತೋತ್ರ ಕೈಯಲ್ಲಿರೋದು ಎಲ್ಲ ಕರಗಿಸಿ ಬಸವ ಮಾಡಿ, ಬಸವ ನೀನೇ ನಮ್ಮ ದೇವರು, ನೀನೇ ನಮ್ಮನ್ನು ಐಗುಪ್ತ ದೇಶದಿಂದ ದಾಸತ್ವದಿಂದ ಬಿಡಿಸ್ಕೊಂಬಂದೆ, ಅಡ್ಡ ಬಿದ್ದು ನಮಸ್ಕಾರ ಮಾಡೋಕ್ಕೆ. ಆಮೆನ್. ದ ಟ್ರೂ ಮೋಟಿವ್ ರಿವೀಲ್ ಆಯಿತು. ನಾನಲ್ಲದೆ ನಿಮಗೆ ಅನ್ಯ ದೇವರುಗಳು ಇರಬಾರದು, ನಾನೊಬ್ಬನೇ ಕರ್ತನು. ದೇವರು ವೈರಾಗ್ಯವುಳ್ಳ ದೇವರು. ಆ ದೇವರಿಗೆ ಕೋಪ ಬರುವ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ. ಸಿ, ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ವೆನ್ ದ ವೇಟಿಂಗ್ ಪೀರಿಯಡ್ ಇಸ್ ದೇರ್, ನಿಮ್ಮ ಒಳಗಡೆ ಇರೋದು, ವಾಟ್ ಈಸ್ ಇನ್ಸೈಡ್ ಆಫ್ ಯು, ನಿನ್ನ ಒಳಗಡೆ ಇರೋದು, ದಟ್ ವಿಲ್ ಕಮ್ ಔಟ್. ಇಫ್ ಜೆಹೋವಾ ಗಾಡ್, ಯೆಹೋವ ದೇವರು ನಿನ್ನ ಒಳಗಡೆ ಇದ್ರೆ, ನೀನು ಎಲ್ಲಿ ತಗೊಂಡೋಗಿ ಹಾಕು. ನೀನು ಹೇಳ್ತೀಯ, ಸತ್ರು ಸಾಯ್ತೀವಿ, ನಮ್ಮ ದೇವ್ರನ್ನ ಬಿಟ್ಟು ನಾವು ಬೇರೆ ಆರಾಧನೆ ಮಾಡಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರು ಹೇಳಿದ್ರು, ಏನು ಬೇಡ, ಸುಮ್ಮನೆ ಒಂದು ನಮಸ್ಕಾರ ಮಾಡಿಬಿಡು, ಆ ವಿಗ್ರಹ ಮಾಡಲ್ಲ, ಬೆಂಕಿಗೆ ಹಾಕ್ತೀವಿ, ಹಾಕ್ಕೊಳ್ರಿ. ಸಿ, Christian life is not a confusion life. Christian life is a full of conviction life. If you don't have the conviction, ನಿನಗೆ ಕನ್ವಿಕ್ಷನ್ ಇಲ್ಲ ಅಂದರೆ ಯು ಆರ್ ನಾಟ್ ಎ ಬಿಲೀವರ್. ಕ್ರಿಶ್ಚಿಯನ್ ಲೈಫ್ ಅನ್ನೋದು ಕನ್ಫ್ಯೂಷನ್ ಅಲ್ಲ. 3 ಕೊಟ್ರೆ ಸೊಸೆ ಕಡೆ, 6 ಕೊಟ್ರೆ ಅತ್ತೆ ಕಡೆ, 3 ತಿಂಗಳು ಸಭೆ ಕಡೆ, 6 ತಿಂಗಳು ಲೋಕದ ಕಡೆ. ಹಲೋ, ಆರ್ ಯು ವಿತ್ ಮೀ? ಇದೀರಾ? ಮಹಾ ಉಪದ್ರವದ ಕಾಲದಲ್ಲಿ ಕೂತಿದ್ದೀರಲ್ರಿ, ಸ್ತೋತ್ರ ಹೇಳಿ. ಕೆಲವರಿಗೆ 21 ದಿನ ಉಪವಾಸ ಬಂದ್ರೆ ಫುಲ್ ಫೈರ್. 3 ದಿನ ಉಪವಾಸ ಇದ್ರೆ ನೋ ಫೈರ್, ಸ್ಮೋಕು ಇಲ್ಲ ಅಲ್ಲಿ. ಸ್ಮೋಕು ಇಲ್ಲ, ಫೈರ್ ಹೋಗ್ಲಿ, ಸ್ಮೋಕೇ ಇಲ್ಲ ಅಲ್ಲಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅರಸನಿಗೆ ಒಂದು ಮಾತು ಹೇಳಿದ್ರು. ಅರಸನೇ, ಈ ಬೆಂಕಿಯ ಜ್ವಾಲೆಯಿಂದ ನಾವು ಸೇವಿಸುವ ದೇವರು ನಮ್ಮನ್ನು ಬಿಡಿಸೇ ಹೋದ್ರು. ದಟ್ ಈಸ್ ಕನ್ವಿಕ್ಷನ್. ಬಿಡಿಸದೆ ಹೋದ್ರು. ನೀನೊಂದು ಅರ್ಥ ಮಾಡ್ಕೋ,
ನಾವಂತೂ ಇದಕ್ಕೆ ನಮಸ್ಕಾರ ಮಾಡಲ್ಲ. ಈಗ ಕೇಳ್ರಿ, ನಾವು ಆಸ್ತಿ ಬೇಕಾ, ಅದು ಬಿಟ್ಟು ಬಾ, ನನ್ನ ಆಸ್ತಿ ಎಲ್ಲ ನೀನು ಬರ್ಕೊಡ್ತೀನಿ. ಸರಿಪ್ಪ, ಬಂದ್ಬಿಡ್ತಾರೆ. ಮದುವೆ ಟೈಮ್ ಬರಲಿ ನೋಡು, ಆ ಚರ್ಚು ಅಂತ ಹೋಗ್ಬೇಡ, ಒಳ್ಳೆ ಹುಡುಗನ ಕರೆದು ಮದುವೆ ಮಾಡಿಸ್ಕೊಡ್ತೀನಿ, ಬಿಟ್ಟು ಬಾ. ಆಯ್ತಪ್ಪ. ಸೋತ್ರ ಮದುವೆ ಬಂದರೆ, ಒಂದು ಅವಶ್ಯಕತೆ ಬಂದರೆ, ಸಂಪತ್ತು ಬಂದರೆ, ಆಸ್ತಿ ಬಂದರೆ ಅವಾಗ ಹೇಳೋದು ನಾವು ಸರ್ಪದಂತೆ ಜಾಣರಾಗಿರಬೇಕು, ಪಾರಿವಾಳದಂತೆ ನಿಷ್ಕಪಟಿಯಾಗಿರಬೇಕು. ಅದು ನಾನು ಸುಮ್ಮನೆ ಹಂಗೆ ಹೇಳಿದೆ. ನಾನಿಲ್ಲಿ ಪಾಸ್ಟರ್ ದೇವ್ರನ್ನ ಬಿಡಲ್ಲಪ್ಪ, ಮದುವೆನೂ ಮಾಡ್ಕೋತೀನಿ, ಮತ್ತೆ ವಾಪಸ್ ದೇವ್ರ ಕಡೆ ಬರ್ತೀನಿ. ಒಮ್ಮೆ ಹೋದವನು ವಾಪಸ್ ಬರಲ್ಲ. ಗೇಹಜಿ ಹೋದ, ಬರಲಿಲ್ಲ. ಸೋತ್ರ ಇಸ್ಕರಿಯೋತ ಯೂದ ಹೋದ, ಬರಲಿಲ್ಲ. ಆಕಾನ್ ಹೋದ, ಬರಲಿಲ್ಲ. ನೀನು ಹೋದ್ರೂ ಬರಲ್ಲ ಅಲ್ವಾ? ಬರಲ್ಲ. ಆಮೇನ್. ಕೆಲವರೆಲ್ಲ ಹೇಳ್ತಾರೆ, ನಾನು ಅಲ್ಲೋಗಿ ಅವ್ರ ಥರ ಆಗಿ ಅವ್ರನ್ನೆಲ್ಲ ರಕ್ಷಣೆ ಮಾರ್ಗ ಕರ್ಕೊಂಬರ್ತೀನಿ. ಪಾಪಿ, ಯಾರು ಕಿವಿಗೆ ಲಾಲ್ಬಾಗ್ ಇಡ್ತಾ ಇದೀಯಾ? ನಮಗೆ ಗೊತ್ತಿಲ್ವಾ? ನೀನು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತೀಯ ಕಣೋ. ಆಮೇಲೆ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಬಂದಿದ್ದೇ ದೊಡ್ಡ ಕಾರ್ಯ. ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಪ್ರಾಣ ತ್ಯಾಗ ಮಾಡಿದ್ರು ನಂಬಿಕೆಯನ್ನು ಬಿಡದೇ ಇರೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ವಾಕ್ಯದ ಪ್ರಮಾಣದಲ್ಲಿ ನಿಲ್ಲೋರು ಮಾತ್ರ ಆಮೇನ್ ಹೇಳ್ರಿ. ಆಸ್ತಿಗೋಸ್ಕರ, ಸ್ಥಾನಕ್ಕೋಸ್ಕರ, ಹೆಸರಿಗೋಸ್ಕರ, ಪದವಿಗೋಸ್ಕರ ನನ್ನಪ್ಪನ ಮಹಿಮೆಯನ್ನು ಯಾರ ಪಾದಕ್ಕೂ ನಾನು ಹಾಕೋದಿಲ್ಲ ಎಂದು ದೃಢವುಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೇಳಿದ್ರು, ದೇವರು ಬಿಡಿಸಿದ್ರು ಬಿಡಿಸ್ಲಿಲ್ಲ ಆದರೂ ನಾವು ನಮಸ್ಕಾರ ಮಾಡಲ್ಲ. ಆಮೇಲೆ ಸ್ಟೇಫನನ್ನ ಕಲ್ಲು ಹೊಡಿಯುವಾಗ ಹೊಡಿಬೇಡ್ರಯ್ಯ, ತಪ್ಪಾಯಿತು, ಇನ್ಮೇಲೆ ಮಾಡಲ್ಲ ಅಂದ್ಬಿಟ್ಟಿದ್ರೆ ಬಿಟ್ಬಿಟ್ಟಿರೋರು. ಪ್ರಾಣ ಕೊಟ್ಟ, ಪರಲೋಕ ತೆರೀತು. ನಿನಗೋಸ್ಕರ ಪರಲೋಕ ತೆರಿಬೇಕಾ? ಪ್ರಾಣ ತ್ಯಾಗಕ್ಕೂ ಸಿದ್ಧನಾಗು. ಕೆಲವು ಕಡೆಗಳಲ್ಲಿ ಗಂಡ ಹೊಡಿತಾನೆ ಅನ್ನೋ ಕಾರಣಕ್ಕೆ ಗಂಡನ್ನು ಮೆಚ್ಚಿಸ್ಬೇಕು, ಮನೆಯವ್ರನ್ನ ಮೆಚ್ಚಿಸ್ಬೇಕು. ಸುಮಾರು ಜನರು ನೋಡಿದ್ದೀನಿ. ಒಂದು ಸಿಸ್ಟ್ರು ದೀಕ್ಷಾಸ್ನಾನ ಹೊಂದ್ಬಿಟ್ರು. ಸ್ತೋತ್ರ. ಗಂಡನ ಗೊತ್ತಿಲ್ಲದ್ರೆ ದೀಕ್ಷಾಸ್ನಾನ ಹೊಂದ್ಬಿಟ್ರು. ಸ್ತೋತ್ರ. ಯಾರಿಗೂ ಗೊತ್ತಿಲ್ಲದೆ ಸೀಕ್ರೆಟಾಗಿ ಬಂದು ದೀಕ್ಷಾಸ್ನಾನ ಹೊಂದ್ಬಿಟ್ರು. ಅವ್ರಿಗೆ ಸೀಕ್ರೆಟು. ನಮ್ಮ ವಿಶ್ವಾಸಿಗಳು ಎಷ್ಟು ಸೀಕ್ರೆಟು ಅಂದರೆ ಪಬ್ಲಿಕ್ ಸೀಕ್ರೆಟ್. ಅವರು ಊರವರೆಲ್ಲ ಹೇಳಿದ್ದು, ವಿಶ್ವಾಸಿಗಳೇ ಹೋಗ್ಬಿಟ್ಟು ಗಂಡನಿಗೆ ಹಾಕ್ಕೊಡೋದು. ಹೆಂಗೆ ಹಾಕ್ಕೊಡೋದು? ಓಹೋ ಬ್ರದರ್, ನಿಮ್ಮ ಮಿಸ್ಸಸ್ ದೀಕ್ಷಾಸ್ನಾನ ಹೊಂದಿದ್ರು, ನೀವು ಯಾವತ್ತು ಹೊಂದೋದು? ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹಾಕ್ಕೊಡೋದು. ಸ್ತೋತ್ರ. ಹಾಕ್ಕೊಟ್ಬಿಟ್ರ ಅವನಿಗೆ ಅವಾಗಲೇ, ನನ್ನ ಹೆಂಡತಿ ದೀಕ್ಷಾಸ್ನಾನ ಹೊಂದ್ಬಿಟ್ಲ, ಯಾರು ಕೇಳಿ ಹೊಂದಿದ್ಲು, ಬರಲಿ ಅವಳಿಗೆ ಮಾಡ್ತೀನಿ ಅಂತ. ಸ್ತೋತ್ರ. ದಾರಿಯಲ್ಲಿ ಹೋಗ್ತಾ ಇರ್ಬೇಕು, ಇನ್ನೊಬ್ರು ಬಂದರು, ಬ್ರದರ್ ಹೇಗಿದ್ದೀರಾ ಬ್ರದರ್, ಚೆನ್ನಾಗಿದ್ದೀರಾ? ಅಯ್ಯೋ ಸಿಸ್ಟ್ರು ಯಾವಾಗಲೂ ನಿಮ್ಮ ವಿಷಯ ಹೇಳಿ ಪ್ರಾರ್ಥನೆ ಮಾಡು ಅಂತಾರೆ, ತುಂಬ ದುಷ್ಟರು ಥರ ನಡ್ಕೋತೀರಂತೆ. ಹಂಗಲ್ಲ, ಬೇಡ ಬ್ರದರ್, ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ ಅಂದ್ರೆ ಅಲ್ಲಿ ಹಾಕ್ಕೊಟ್ರು. ಏನು, ಎಲ್ಲ ಕಾಟೇಜ್ ಮೀಟಿಂಗಲ್ಲೂ ಪ್ರೇಯರ್ ರಿಕ್ವೆಸ್ಟ್, ಗಂಡ ಹೊಡಿತಾನೆ ಪ್ರೇಯರ್ ಮಾಡಿ ಅಂತ. ಹೆಂಡ್ತಿ ಹೇಳಿದನ್ನು ಇವ್ರು ಹೋಗಿ ಅವನ ಕಿವಿಗೆ ಹಾಕ್ಕೊಡೋದು. ಏನೇ ಊರಲ್ಲೆಲ್ಲ ಬಾನ ಮರ್ಯಾದೆ ತೆಗಿತೀಯ ಅಂತ ಅವ್ನು ಬಾರಿಸೋದು 4. ವಿಶ್ವಾಸಿಗಳು ಎಷ್ಟು ನಾಜೂಕಾಗಿ ಹಾಕ್ಕೊಡ್ತಾರೆ ಅಂದರೆ, ಯಾಕೋ ಮಳ್ಳಿ ಥರ ನೋಡ್ತಾ ಇದ್ದೀರಾ? ಸ್ತೋತ್ರ. ಬಿ ಕೇರ್ಫುಲ್. ಇವಳು ಒಂದಿನ ಗಂಡ ಬಂದ, ದೀಕ್ಷಾಸ್ನಾನ ಒಂದೇನೆ, ಹೌದು, ಇನ್ನು ಮೇಲೆ ಒಂತಿಯೇ, ನಿಮ್ಮ ಪ್ರಾಣಿ ನಾನು ಒಂದಲ್ಲ, ನನ್ನ ಜನ್ಮದಲ್ಲಿ ಇನ್ನು ದೀಕ್ಷಾಸ್ನಾನ ಒಂದಲ್ಲ, ಹಂಗಿರಬೇಕು ಎಂತಿ ಅಂದರೆ ಅಂದ. ಸ್ತೋತ್ರ. ಒಂದೇ ಒಂದು ಸತಿ ದೀಕ್ಷಾಸ್ನಾನ, ಸತ್ಯಕ್ಕಾಗಿ ನಿಂತ್ಕೊಂಡ್ಬಿಡ್ರಿ, ಬೀಳೋ ಹೋದೆ ತಪ್ಪಿಸ್ಕೊಂಡ್ಬಿಡ್ತೀರಾ.
ನೀವು ಆಟ ಆಡಕ್ಕೆ ಹೋದ್ರಿ ಬಿತ್ತುವುದೇ ಅಂತ ಅರ್ಥ. ಅವಳು ಸುಳ್ಳು ಹೇಳಿದ್ಲ, ನಿಜ ಹೇಳಿದ್ಲು. ಸೊ ಕನ್ವಿಕ್ಷನ್ ಆಗಬೇಕು, ಕನ್ಫ್ಯೂಷನ್ ಆಗಬೇಡ್ರಿ. ಎಷ್ಟೇ ಪ್ರಯಾಸ ಬರಲಿ ಬಿಟ್ಟು ಹೋಗಬೇಡ್ರಿ. ಸತ್ಯವೇದ ಗ್ರಂಥದಲ್ಲಿ ವೆಯ್ಟಿಂಗ್ ಪೀರಿಯಡ್ ಅನ್ನೋದು, ವೆಯ್ಟಿಂಗ್ ರಿವೀಲ್ಸ್ ಅವರ್ ಟ್ರೂ ಮೋಟಿವ್ಸ್. ಕಾಯುವುದು ನಮ್ಮ ನಿಜವಾದ ಉದ್ದೇಶವನ್ನು ಬಹಿರಂಗಪಡಿಸುತ್ತದೆ, ನಮ್ಮ ನಿಜವಾದಂಥ ಉದ್ದೇಶ. ನಂಬರ್ 2, ವೆಯ್ಟಿಂಗ್ ಬಿಲ್ಡ್ಸ್ ಪೇಷನ್ಸ್ ಇನ್ ಅವರ್ ಲೈಫ್ಸ್. ಕಾಯುವುದು ನಮ್ಮ ಜೀವನದ ತಾಳ್ಮೆಯನ್ನು ಬೆಳೆಸುತ್ತದೆ, ಪೇಷನ್ಸನ್ನು ಬೆಳೆಸುವಂಥದ್ದಾಗಿರುತ್ತೆ, ತಾಳ್ಮೆ ಕಳಿಸುತ್ತೆ. ನೋಡ್ರಿ, ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 ಅಲ್ಲಿ ಹೀಗೆ ಕಾಣುತ್ತೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ. ಏನು ಹುಟ್ಟುತ್ತೆ? ಗಟ್ಟಿಯಾಗಿ ಹೇಳ್ರಿ. ಉಪದ್ರವದಿಂದ. ಹಾಗಾದ್ರೆ ಒದೆ ಬಿದ್ದರೆ ನಿಮ್ಗೇನು ಉಂಟಾಗುತ್ತೆ? ಒದೆ ಬೀಳಿ ಆಮೇಲೆ ತೋರಿಸ್ತೀವಿ. ನೋಡಿ ಸಿಸ್ಟರ್ ಎಷ್ಟು ನಗ್ತಾ ಇದ್ದಾರೆ. ಒದೆ ಬಿದ್ದರೆ ಗೊತ್ತಾಗುತ್ತೆ ತಾಳ್ಮೆ ಎಲ್ಲಿದೆ ಅಂತ. ಮಹಾ ಭೂಕಂಪನೇ ನಡೆದೋಗ್ಬಿಡುತ್ತೆ, ಹೌದಲ್ವಾ? ಒಳ್ಳೆ ಜನ ಸೋತ್ರ. ಹಂಗೆ ಮೌನಂ ಸಮ್ಮತವಂತೆ ಪಾಸ್ಟರ್ ಹೇಳಿದ್, ನಾನಲ್ಲ. ತಾಳ್ಮೆ ಬರೋದು ಯಾವಾಗ ಗೊತ್ತಾ? See, when you go through the persecutions, you will get the patience. ನಾವೆಲ್ಲ ವಿಶ್ವಾಸದಲ್ಲಿ ಬಲ ಹೊಂದಿದೆ ಯಾವಾಗ ಗೊತ್ತಾ? 4 ತದಕಿದ್ರು, ಓದ್ರು, ಕಲ್ಲೆತ್ಕೊಂಡು ಓಡಿದ್ರು, ಕೊಂದು ಬಿಡ್ತೀನಿ ಅಂದರು, ಶೂಟ್ ಮಾಡಿಬಿಡ್ತೀನಿ ಅಂದರು, ಕತ್ತರಿಸಾಕ್ಬಿಡ್ತೀನಿ ಅಂದರು, ಕೈ ಕಾಲು ಮುರಿದು ಬಿಡ್ತೀನಿ ಅಂದರು, ಎಲ್ಲ ಸಹಿಸ್ಕೊಂಡ್ವಿ. ಅವಾಗ ಗೊತ್ತಾಯ್ತು, ಇದರಲ್ಲೇ ಒಂಥರ ಮಜಾ ಇದೆಯಲ್ಲ ಅಂತ. ನೋಡ್ರಿ, ಇವಾಗ ಸ್ಟ್ರಾಂಗ್ ಆಗ್ಬಿಟ್ವಿ ಅಲ್ವಾ? ಯಾರು ಏನು ಅನ್ನಂಗಿಲ್ಲ. ನಮ್ಮ ಅಪ್ಪನೇ ನನ್ನ ಬಗ್ಗೆ ಒಂದು ಮಾತೊಂದಿಲ್ಲ, ಇವ್ರು ಅಂದ್ಬಿಟ್ರು, ಅದಕ್ಕೆ ಇನ್ಮೇಲೆ ನಾನು ಆ ಕೂಟಕ್ಕೆ ಬರಲ್ಲ. ನಿನಗೆ ಎಲ್ಲಿಂದ ತಾಳ್ಮೆ ಬರುತ್ತೆ? ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತೆ, ಅನುಭವ ಸಿದ್ಧಿಯು ನಿನಗೆ ನಿರೀಕ್ಷಣೆಯನ್ನು ಉಂಟು ಮಾಡುತ್ತದೆ. ಆ ನಿರೀಕ್ಷೆಯು ಒಂದು ಕಾಲದಲ್ಲೂ ಆಶಾಭಂಗ ಪಡಿಸಲಾರದು. ಆಮೇಲೆ ಹೋಪ್. See, persecution, patience, experience, then comes hope. ನಿರೀಕ್ಷೆ ಅಲ್ಲೇ ಬರೋದು. ದಿಸ್ ಈಸ್ ದ ಪ್ರೋಸೆಸ್ ಯು ಹ್ಯಾವ್ ಟು ಗೋ ಥ್ರೂ. ನೀನು ಇದರಿಂದ ಅಲ್ಲಿ ಹೋಗಲೇಬೇಕು. ಪರ್ಸಿಕ್ಯೂಷನ್ ಬಂದಾಗ ಓಡಿದ್ರೆ ಯೋಗ್ಯನಲ್ಲ. ಬಿ ಪೇಷಂಟ್. ಆಮೇಲೆ ತಾಳ್ಮೆ, ವೆಯ್ಟಿಂಗ್ builds the patience in your lives. 3, number 3, waiting builds anticipation. ಕಾಯುವಿಕೆ ನಿರೀಕ್ಷೆಗಳನ್ನು ನಿರ್ವಹಿಸುತ್ತದೆ. ಆಂಟಿಸಿಪೇಟ್ ಮಾಡೋದು, ನಿರೀಕ್ಷೆ. ಕಾದಿರುವಾಗಲೇ ನಿರೀಕ್ಷೆ ಜಾಸ್ತಿ ಆಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ವಿದೇಶಕ್ಕೆಲ್ಲ ಸೇವೆಗೆ ಹೋಗ್ಬಿಟ್ರೆ ಏನಾದರೂ ಒಂದು 2 ವಾರ ಆದಮೇಲೆ ನನಗೊಂದು ನಿರೀಕ್ಷೆ, 3ನೇ ವಾರ ಯಾವಾಗಪ್ಪ ಮುಗಿದ್ಬಿಡುತ್ತೆ ಮೀಟಿಂಗು, ಫಸ್ಟು ಹೋಗ್ಬೇಕು ಮನೆಗೆ. ನಿರೀಕ್ಷೆ, ಮಕ್ಕಳು ನೋಡಬೇಕು, ಮನೆಗೆ ಹೋಗ್ಬೇಕು. ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್, ಆಂಟಿಸಿಪೇಷನ್. ನನಗೊಂದು ವೆಯ್ಟಿಂಗ್ ಪೀರಿಯಡಲ್ಲಿ ನಿನಗೆ ಲಭಿಸೋದೆ ನಿರೀಕ್ಷೆ. ಆಮೇಲೆ ಯೆಹೋವನಿಗಾಗಿ ನಿರೀಕ್ಷಿಸಿದವರು ಅವರು ನೂತನ ಫಲವನ್ನು ಹೊಂದುವರು. ಐ ಆಮ್ ವೇಟಿಂಗ್ ದ ಡೇ ವಿಲ್ ಕಮ್. ನಾನು ಫುಲ್ ಬಲದೊಂದಿಗೆ ಎದ್ದು ಬರ್ತೀನಿ. ಎಷ್ಟು ಜನ ಹೇಳ್ತೀರಾ? ನಿಂದಿಸೋರು ನಿಂದಿಸಲಿ, ಅವಮಾನ ಮಾಡೋರು ಮಾಡಲಿ, ತೊರೆಯೋರು ತೊರೆಯಲಿ, ಅಲ್ಲಲ್ಲಿ ತಳ್ಳಿಬಿಟ್ಟ ಕಲ್ಲನ್ನು ಮೂಲೆಗಲ್ಲಾಗಿ ಮಾಡುವ ದೇವರೊಬ್ಬನಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಹೇಳ್ರಿ, ಆಮೇಲೆ. Number 4, waiting transforms your character. ಕಾಯುವುದು ನಮ್ಮ ಸ್ವಭಾವವನ್ನು ಪರಿವರ್ತಿಸುತ್ತದೆ. Waiting transforms our characters.
ನಮ್ಮ ಸ್ವಭಾವವನ್ನು ಬದಲಾಯಿಸುತ್ತೆ. ಸಖತ್ ಮುಂಗಪಿ, ಭಾಳ ಕೋಪ, ಆದರೆ ವೆಯ್ಟಿಂಗ್, ದೇವರ ಸನ್ನಿಧಾನದ ಕಾದಿರುವಾಗ ಪೇಷಂಟ್, ಕಾದಿರು, ವೆಯ್ಟ್, ತಾಳ್ಮೆ. ತಾಳ್ಮೆ ಅನುಭವವನ್ನು ಕೊಡುತ್ತೆ, ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಆಮೇಲೆ ನಂಬರ್ 4 ಆಯ್ತಲ್ಲ. ನಂಬರ್ 5, ವೆಯ್ಟಿಂಗ್ ಬಿಲ್ಡ್ಸ್ ಇಂಟಿಮೆಸಿ ಆ್ಯಂಡ್ ಡಿಪೆಂಡೆನ್ಸಿ ಅಪಾನ್ ಗಾಡ್. ಕಾಯುವಿಕೆಯು ದೇವರ ಮೇಲೆ ಆತ್ಮೀಯತೆ ಮತ್ತು ಅವಲಂಬನೆಯನ್ನು ನಿರ್ವಹಿಸುತ್ತದೆ. ಆತ್ಮೀಯತೆ, ಇಂಟಿಮೆಸಿ ಆ್ಯಂಡ್ ಡಿಪೆಂಡಬಲ್. ಯಾವಾಗ ನಾವು ಕಾಯ್ತೀವೋ ದೇವರ ಸಂಗಡವಾಗಿ ಹತ್ರವಾಗ್ತಾ ಇರ್ತೀವಿ. ಆಮೇಲೆ ಇಂಟಿಮೆಸಿ, ದೇವರ ಸನ್ನಿಧಾನದಲ್ಲಿ ಕೂತಿರುವಾಗ ಎಲ್ಲವನ್ನ ಮರೆತು ಆ ಇಂಟಿಮೆಸಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆಯು ಒಂದಾಗಿರೋ ಪ್ರಕಾರ ನೀನು ನನಗೆ ಕೊಟ್ಟವರು, ಅಂದರೆ ನಾವುಗಳು, ನಾನು ಕಂಡ ಮಹಿಮೆಯನ್ನು ಅವರು ಕಾಣಬೇಕು. ಅದೆಲ್ಲಿಂದ ಬರೋದು ಗೊತ್ತಾ? ದ ಪರ್ಸ್ನಲ್ ಇಂಟಿಮೆಸಿ ವಿತ್ ಗಾಡ್. ದೇವರ ಸಂಗಡ ನಿನ್ನ ಆ ಅವಲಂಬನೆ ಇದೆಯಲ್ಲ, ಆ ಬಾಂಧವ್ಯ ಇದೆಯಲ್ಲ, ದೇವರ ಸಂಗಡ ವೇಟಿಂಗ್ ಪೀರಿಯಡಲ್ಲಿ ಇದು ನಿನಗೆ ಜಾಸ್ತಿ ಆಗ್ತಾ ಇರುತ್ತೆ. ಒಪ್ಪೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆಮೇಲೆ ಜ್ಞಾನೋಕ್ತಿಗಳ ಪುಸ್ತಕ ಪ್ರಾಬೋಸ್ 18:24. ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ, ಸಹೋದರನಿಗಿಂತ ಹತ್ತಿರ ಹೊಂದಿಕೊಳ್ಳುವ ಮಿತ್ರನಂಟು. ಜಾಸ್ತಿ ಏನು ಬೇಡ, ಹತ್ರ ಆಗಿರೋನು, ಕ್ಲೋಸ್ ಫ್ರೆಂಡ್, ಕ್ಲೋಸ್ ಬಡಿ. ನಿನ್ನ ದೇವರು ನಿನ್ನ ಕ್ಲೋಸ್ ಬಡಿ ಆಗಬೇಕು. ಎನಿ ಟೈಮ್ ಯು ಕ್ಯಾನ್ ಟಾಕ್ ಟು ಹಿಮ್, ಯು ಕ್ಯಾನ್ ವಾಕ್ ವಿತ್ ಹಿಮ್. ಅವನ ಜೊತೆ ನಡಿಬೋದು, ಅವನ ಜೊತೆ ಮಾತಾಡ್ಬೋದು. ದಟ್ ಈಸ್ ಕಾಲ್ಡ್ ಇಂಟಿಮೆಸಿ. ಆಮೇಲೆ ಕಡೆಯದಾಗಿ those who are wait on the Lord, they will have inward strength. ಕಾದಿರುವವರಿಗೆ ಆಂತರಿಕ ಬಲ ಇರುತ್ತೆ. ಹೊರಗಡೆ ಏನೂ ನಡೆದಿಲ್ಲ ಆದರೆ ಸಮಥಿಂಗ್ ಇನ್ಸೈಡ್, ಹೊರಗಡೆ ಏನು ಗೊತ್ತಾಗಲಿಲ್ಲ ಆದ್ರೂ ಒಳಗಡೆ ಸಮಥಿಂಗ್ ಇಟ್ಸ್ ಹ್ಯಾಪ್ನಿಂಗ್. ಒನ್ ಸೀಕ್ರೆಟ್ ಕ್ಯಾನ್ ಐ ಟೆಲ್ ಯು? ಸೀಡ್, ಬೀಜ ಸೀಡ್ ನೆಲಕ್ಕಾಗ್ತೀರಾ, ಅದು ಯಾವಾಗ ಬೆಳೆಯುತ್ತೆ ಗೊತ್ತಾ? ಯಾವಾಗ ಅದು ಬೆಳೆಯೋದು ನಿಮಗೆ ಗೊತ್ತೇ ಆಗಲ್ಲ. ದೇವರ ವಾಕ್ಯ ಹೇಳುತ್ತೆ, ಆಟೋಮೆಟಿಕ್ಲಿ ಇಟ್ಸ್ ಗ್ರೋಸ್. ಅದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಅಂತ. ಹೆಂಗೆ ಬೆಳೆಯುತ್ತಾ? ನಿನ್ನೆ ನೋಡಿದ್ರೆ ಬೀರೋಗಿ, ಇವತ್ತು ನೋಡಿದ್ರೆ ಚಿಕ್ಕ ನೋಡ್ದು, ನಾಳೆ ನೋಡಿದ್ರೆ ಗಿಡ ಆಗಿದೆ, ಆಮೇಲೆ ನೋಡಿದ್ರೆ ಹೂವು ಬಂದ್ಬಿಟ್ಟಿದೆ. ಹೆಂಗಾಯ್ತು? ಆಟೋಮೆಟಿಕ್ ಆಗಿ. ಯಾರಾದರೂ ಕುತ್ಕೊಂಡು ಎಲೆನ ಬಿಡಿಸಿ ಆ ಸ್ಟಮ್ ಹಿಂಗೆ ಎಳೆದು ಹಿಂಗೆ ಬಿಟ್ಟು ಮಾಡಿದ್ರ ದುರ್ಗುಟ್ಟಿ ನೋಡ್ತಾ ಇದ್ದೀರಾ? ಸೋತ್ರ ಹೇಳ್ರಿ, ಮಾಡಿದ್ರ ಆಟೋಮೆಟಿಕ್ ಆಗಿ. ನನ್ನ ಜೀವನದಲ್ಲಿ ದೇವರು ಆಟೋಮೆಟಿಕ್ ಆಗಿ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾನೆ. ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ಆರೋನನ ಕೋಲು ಒಂದೇ ರಾತ್ರಿಯಲ್ಲಿ ಚಿಗುರ್ತು, ಅದು ಹೂ ಬಿಡ್ತು, ಅದು ಬಾದಾಮ್ ಕಾಯನ್ನು ಬಿಡ್ತು ಒಂದೇ ರಾತ್ರಿಯಲ್ಲಿ. ಲಿಸನ್ ಟು ಮೀ. ಒಂದು ಗಿಡ ನೆಲ ಬೇಕು, ಮಣ್ಣು ಬೇಕು, ನೀರು ಬೇಕು, ಗೊಬ್ಬರ ಬೇಕು, ಬೇಲಿ ಬೇಕು, ಅದು ಚಿಗುರು ಹೊಡೆಯೋಕ್ಕೆ ಟೈಮ್ ಬೇಕು. ಚಿಗುರು ಹೊಡೆದ್ರೆ ಹೂವು ಬಿಡೋದಕ್ಕೆ ಇನ್ನೂ ಟೈಮ್ ಬೇಕು, ಕಾಯಿ ಬಿಡೋಕ್ಕೆ ಇನ್ನೂ ಕಾಲಗಳು ಬೇಕು. ಆದರೆ ಒಂದೇ ರಾತ್ರಿ ಮಣ್ಣಿನ ವಾಸನೆ ಇಲ್ಲ. ನ್ಯಾಚುರಲ್ ಆ್ಯಂಡ್ ಸೂಪರ್ ನ್ಯಾಚುರಲ್. ನ್ಯಾಚುರಲ್ಗೆ ಯು ನೀಡ್ ಮೋರ್ ಟೈಮ್, ಸೂಪರ್ ನ್ಯಾಚುರಲ್ ವಿತಿನ್ ಎ ನೈಟ್. ಒಂದೇ ರಾತ್ರಿಯಲ್ಲಿ ಯೋಸೆಫನ ಪ್ರೈಮ್ ಮಿನಿಸ್ಟರ್ ಆದನು. ಒಂದೇ ರಾತ್ರಿಯಲ್ಲಿ ಆರೋನನ ಕೋಲು ಚಿಗುರು ಹೊಡೆಯಿತು.
God can do miracle. Hallelujah. 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 ಕಡೆಯದಾಗಿ ನನ್ನ ಕನ್ಕ್ಲೂಷನ್ ವರ್ಡ್ ಗೆಲಾತ್ಯರಿಗೆ ಬರೆದ ಪತ್ರಿಕೆ 6:9. ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳದೆ ಇರೋಣ. ಬೇಸರಗೊಳ್ಳದೆ ಇದ್ದರೆ, ಯಾಕಂದರೆ ಮನಗುಂದದೇ ಇದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವವು. ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವವು. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಲೈಫ್ ಎನ್ನುವುದು ಬೇಸರಗೊಳ್ಳೋದಲ್ಲ. ಸಮ್ಟೈಮ್ಸ್ ಯು ಮೇ ಎಕ್ಸಾಸ್ಟೆಡ್. ನೀನು ಒಣಗೋಗ್ಬೋದು, ಸ್ಪಿರಿಚುವಲ್ ಡ್ರೈನೆಸ್ ಬರ್ಬೋದು. ಬೇಸರಗೊಳ್ಬೇಡ್ರಿ. ಆಮೇಲೆ ದೇವರ ಸೇವೆಯನ್ನು ಹೆಂಗೆ ಮಾಡಬೇಕು? ಆಸಕ್ತಿಯಿಂದ ಮಾಡಬೇಕೇ ವಿನಃ ಆಲಸ್ಯದಿಂದ ಮಾಡಂಗಿಲ್ಲ. ಆರಾಧನೆಗೆ ಬನ್ರಿ ಅಂದರೆ ಉದುರಿ ಬರೋದಲ್ಲ. ಆಲಯಕ್ಕೆ ಹೋಗೋಣ ಎಂದಾಗ ಏನಾಯಿತು? ಭಾಳ ಸಂತೋಷವಾಯಿತು. ಎಚ್ಚರವಾಗಿರೋರೆಲ್ಲ ಆಮೇಲೆ ಹೇಳ್ರಿ. ಎದ್ದು ನಿಂತ್ಕೊಳ್ರಿ. ನನ್ನ ಲೈಫಲ್ಲಿ ದೇವರು ಏನೇನು ಹೇಳಿದಾರೋ ಅದು ನೆರವೇರೋದಕ್ಕೆ ಮುಂಚೆ ಈ ಕಣ್ಣು ಮುಚ್ಚೋದಿಲ್ಲ. Amen. Once again I'll repeat. Whatever God promised me in my life, until fulfill the promise, I will not close my eyes. ನನ್ನ ಕಣ್ಣು ಮುಚ್ಚೋದಕ್ಕೆ ದೇವರ ಅನುಮತಿ ಮಾಡೋದಿಲ್ಲ. ಎಷ್ಟು ಜನ ಹಾಗೆ ನಂಬ್ತೀರಾ? ಸೈತಾನನು ಹೇಳ್ಬೋದು, ನಿನ್ನ ಆಯುಸ್ಸು ಅಲ್ಪ ಆಯುಸ್ಸು, ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ, ನಿನಗೆ ಈ ರೋಗ ಇದೆ, ನಿನಗೆ ಆ ರೋಗ ಇದೆ. ಸೈತಾನನಿಗೆ ಹೇಳು, ಸುಳ್ಳುಗಾರ ನೀನು, ನನ್ನ ಮೇಲೆ ವಾಗ್ದಾನ ಇದೆ. ಲಿಸನ್ ಟು ಮೀ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ, ಆಕ್ಟ್ಸ್ ಚಾಪ್ಟರ್ 12. ಪೇತ್ರನನ್ನ ಸೆರೆಮನೆಗೆ ಹಾಕಿದ್ದಾರೆ. ಹೆರೋದನು ಅವನ ತಲೆ ತೆಗಿಬೇಕು. ನೆಕ್ಸ್ಟ್ ಮಾರ್ನಿಂಗ್ ಅವನ ತಲೆಯನ್ನ ಕತ್ತರಿಸ್ಬೇಕು. ಅವನಿಗೇನು ಭಯ ಇಲ್ಲ, ಹೆರೋದನಿಗೆ ಭಯ ಇಲ್ಲ. ಕಾರಣ ಯಾಕೋಬನ ಕುತ್ತಿಗೆಯನ್ನ ತೆಗೆದಿದ್ದಾನೆ. ನೆಕ್ಸ್ಟ್ ಪೇತ್ರನು ಚೆನ್ನಾಗಿ ನಿದ್ದೆ ಮಾಡ್ದ. ಪೇತ್ರ ಸುಖವಾಗಿ ನಿದ್ದೆ ಮಾಡ್ದ. ಗಟ್ಟಿಗಳ್ರಿ, ಹೆಂಗ್ ನಿದ್ದೆ ಮಾಡ್ದ? ನಾಳೆ ಸಾಯ್ತೀನಿ ಅಂದ್ರೆ ಯಾರಾದ್ರೂ ನಿದ್ದೆ ಮಾಡ್ತಾರ? ನಾಳೆ ಬೆಳಗ್ಗೆ 3 ಗಂಟೆಗೆ ನೀನು ಸಾಯ್ತೀಯ ಅಂದ್ರೆ ಆ ಮಾತು ಕೇಳಿದಾಗಲೇ ಕಟಕ್ ಅಂದ್ಬಿಡ್ತಾರೆ. ಹಾರ್ಟ್ ಅಟ್ಯಾಕ್, ಸತ್ತೋಗ್ಬಿಡ್ತಾನೆ. ಪೇತ್ರ ನಿದ್ದೆ ಮಾಡ್ತಾ ಇದ್ದಾನೆ. ಕಾವಲುಗಾರರಿಗೆ ನಿದ್ದೆ ಇಲ್ಲ, ಪೇತ್ರ ನಿದ್ದೆ ಮಾಡ್ತಾ ಇದ್ದಾನೆ. ಪೇತ್ರನ್ ಕೇಳ್ರಿ, ಪೇತ್ರನೇ ಹೆಂಗಯ್ಯ ನಿದ್ದೆ ಬರುತ್ತೆ ನಾಳೆ ಸಾಯ್ತೀಯ ಅಂದ್ರೆ? ಪೇತ್ರ ಹೇಳ್ತಾನೆ, ನಾನು ಸಾಯಲ್ಲ. ಕಿಂಗ್ ಆರ್ಡರ್ ಮಾಡಿದ್ದಾನೆ, ಅರಸನ ಆರ್ಡರ್ ಮಾಡಿದ್ದಾನೆ. ಪ್ರೈಸ್ ಗಾಡ್. ಮೇಲ್ಗಡೆ ಒಬ್ಬ ಕಿಂಗ್ ಇದ್ದಾನೆ, ಅವನು ಅದಕ್ಕೆ ಮುಂಚೆನೆ ಆರ್ಡರ್ ಮಾಡಿದ್ದಾನೆ. ನೀನು ವಯಸ್ಸಾದ ಮೇಲೆ ನಿನ್ನ ಸೊಂಟವನ್ನು ಮತ್ತೊಬ್ಬನು ಅವನು ಕೈ ಪವಾಡವನ್ನು ನಿನ್ನ ಸೊಂಟಕ್ಕೆ ಸುತ್ತಾನೆ ಅಂತ. ನನಗಿನ್ನ ವಯಸ್ಸಾಗಿಲ್ಲ, ನಾನು ಸಾಯಿಲ್ಲ. ಸ್ತೋತ್ರ. ಈ ಮಾತು ಕೇಳ್ತಿರುವಾಗಲೇ ಪರಲೋಕದ ದೇವರು ಹೇಳಿದನು, ಎಸ್ ಪೇತ್ರನೇ, ಐ ಲೈಕ್ ಯುವರ್ ಆಟಿಟ್ಯೂಡ್. ಆಮೇಲೆ ಅಲ್ಲೆಲ್ಲೂಯ್ಯ. ನಮ್ಮಲ್ಲಿ ಬರೋಂಥ ಪ್ರಾಬ್ಲಮ್, ಡಾಕ್ಟ್ರು ಒಂದು ಮಾತು ಹೇಳಿದ್ರು. ಡಾಕ್ಟ್ರ್ ಹೇಳಿದ್ರು, ನೋಡಯ್ಯ ಹುಷಾರಾಗಿರ್ಬೇಕಯ್ಯ, ನಿನ್ನ ಹಾರ್ಟು ತುಂಬ ವೀಕ್ ಅಯ್ಯ, ಬೇಗ ಆಗ್ಬಿಡ್ತೀಯಯ್ಯ, ಸ್ವಲ್ಪ ಶಬ್ದ ತೆಗಿಬೇಡ, ಮಾತಾಡಬೇಡ, ಕೆಲಸ ಮಾಡಬೇಡ, ಅದು ಎತ್ತಬೇಡ, ಇದು ಎತ್ತಬೇಡ, ಖಾರ ತಿನ್ನಬೇಡ, ಎಣ್ಣೆ ತಿನ್ನಬೇಡ, ಉಪ್ಪು ತಿನ್ನಬೇಡ.
ನಮ್ಮವರು ಅದೇ ಥರನೇ. ಅದುವರೆಗೂ ಲವಲವಿಕೆಯಲ್ಲಿದ್ದವರು ಅವಾಗ ಪಾಸ್ಟ್ರೇ ಪ್ರೈಸ್ ದ ಲಾರ್ಡ್, ಏನಾಯ್ತು? ಡಾಕ್ಟ್ರು ಹೇಳಿದ್ದಾರೆ ಜೋರಾಗಿ ಮಾತಾಡಬಾರ್ದಂತೆ. ಡಾಕ್ಟರ್ಗಿಂತ ಘನವೈದ್ಯನೊಬ್ಬನು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಆರೋಗ್ಯ ದಾಯಕನು. ಯಾರ ರಿಪೋರ್ಟ್ ನಂಬ್ತಿರ್ರಿ? BP ನಿನ್ಕಂಡ್ರೆ ಭಯ ಪಡಬೇಕು, ಶುಗರ್ ನಿನ್ಕಂಡ್ರೆ ಭಯ ಪಡಬೇಕು. ಆರ್ಟ್ ನಿಂದು ಸೈತಾನದ ಕಸ ತೊಟ್ಟಿ ಅಲ್ಲ, ಆರ್ಟ್ ನಿಂದು, ಆರೋಗ್ಯ ನಿಂದು. ಅಪ್ಪ ಯೇಸು ಕೊಟ್ಟಿರೋ ಆರೋಗ್ಯ ಒಪ್ಪೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ನಿನ್ನ ನಾಮದಲ್ಲಿ ನಿನ್ನ ಜನರನ್ನ ಬ್ಲೆಸ್ ಮಾಡ್ತೇನೆ. ಇವರು ಕಾದಿರೋದು ವ್ಯರ್ಥವಾಗಬಾರ್ದು. ನೂತನ ಬಲವನ್ನ ಇವರಿಗೆ ಕೊಡು, ನೂತನ ಅಭಿಷೇಕವನ್ನ ಇವರಿಗೆ ಕೊಡು, ದೈವ ಅನುಗ್ರಹ ಇವರಿಗೆ ಕೊಡು. ನಿನ್ನ ನಾಮದ ಮಹಿಮೆ ಇವರು ಕಾಣಲಿ, ವಾಕ್ಯದ ಬಲ ಇವರಲ್ಲಿ ನೆಲೆಗೊಳ್ಳಲಿ. ಮೋಶೆಯನ್ನ ಆಶೀರ್ವಾದ ಮಾಡಿದೆ, ಯೋಸೇಫನನ್ನು ಆಶೀರ್ವಾದ ಮಾಡಿದೆ, ಅಬ್ರಾಮನನ್ನು ಆಶೀರ್ವಾದ ಮಾಡಿದೆ, ಯೇಸುವನ್ನು ಆಶೀರ್ವಾದ ಮಾಡಿದೆ. ಅದೇ ಕೈಗಳಿಂದ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ದೈವ ಅನುಗ್ರಹಕ್ಕೆ ಇವರು ಪಾತ್ರರಾಗಲಿ. ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ.